ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಗದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮೇ ಪ್ರಭೋ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಆರಂಭದಲ್ಲಿ ಹರಿವಾಯುಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇಂದಿನಿಂದ ಆರಂಭ ಆಗ್ತಾ ಇರುವ ವೆಂಕಟೇಶ ಮಹಾತ್ಮ್ಯ ಶ್ರೀನಿವಾಸ ಕಲ್ಯಾಣ ಜ್ಞಾನಯಜ್ಞ ನಿರ್ವಿಘ್ನವಾಗಿ ನಡೆಯಲಿ ಅಂತ ವಿಘ್ನೇಶ್ವರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪಿ ಪರಮಾತ್ಮ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ವೆಂಕಟೇಶ ಮಹಾತ್ಮ್ಯ ಅನುವಾದವನ್ನು ಆರಂಭ ಮಾಡುತ್ತಾ ಇದ್ದೆ. ಇದರ ಆರಂಭದಲ್ಲೇ ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಈ ಮಂಗಳಾಚರಣೆಯೇ ಹರಿಸರ್ವೋತ್ತಮತ್ವವನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ಮಂಗಳಾಚರಣೆ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಟಾನಿ. ಎಂಥ ಮಂಗಳಾಚರಣೆ! ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ, ಬ್ರಹ್ಮದೇವರು ರುದ್ರದೇವರು ಆದಿ ಅಂತ ಹೇಳಿದಾಗ ಗರುಡಶೇಷರು ಎಲ್ಲರನ್ನೂ ಕೂಡ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ನಿತ್ಯ ನಿನ್ನನ್ನು ನಮಸ್ಕಾರ ಮಾಡುತ್ತಾರೆ. ಯಾಕೆ ಅಂದರೆ ಅವರು ಪಾಪ ಎಲ್ಲ ಹೋಗಲಿ ಅಂತ. ಯಾಕೆಂದರೆ ವೆಂಕಟನಾಯಕಂ ಅಂತ ಹೇಳುತ್ತಾರೆ. ವೆಂಕಟನಾಯಕಂ ಅಂದರೆ ವೆಂಕಟ ಅನ್ನೋದಕ್ಕೆ ಅರ್ಥನೇ ಹಾಗೆ, ಪಾಪವನ್ನು ಕಳೆಯುವವನು ಅಂತ. ವೇಂ ಕಟಯತೆ ಯಸ್ಮಾತ್. ವೇಮ್ ಅಂದರೆ ಪಾಪ ಅಂತ ಅರ್ಥ ಸಂಸ್ಕೃತದಲ್ಲಿ. ಅದನ್ನು ಕಟಯತೆ, ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಆದ್ದರಿಂದ ಅವನಿಗೆ ವೆಂಕಟ ಅಂತ ಹೆಸರಂತೆ ಪರಮಾತ್ಮನಿಗೆ. ಅಂಥ ವೆಂಕಟಾಚಲ ಪರ್ವತಕ್ಕೆ ನಾಯಕನಾದಂಥ ಭಗವಂತನಿಗೆ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ, ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ನಿತ್ಯ ನಮಸ್ಕಾರ ಮಾಡುತ್ತಾರೆ. ನಿವಾರಯಸ್ವ ಅನಿಷ್ಟಾನಿ, ಅದಕ್ಕೆ ಕೇಳಿದ್ದು. ಅನಿಷ್ಟ ಅಂದರೆ ನಮ್ಮ ಪಾಪಗಳನ್ನೆಲ್ಲ ಕಳಿ, ನಮ್ಮನ್ನು ಸಾಧನೆ ಮಾರ್ಗದಲ್ಲಿ ಕೊಂಡೊಯ್ಯಿ ನನ್ನನ್ನು ಅಂತ ಪ್ರಾರ್ಥನೆ ಮಾಡುವಂಥ ಒಂದು ದಿವ್ಯವಾದ ಶ್ಲೋಕ. ಅನಂತರ ಇದರ ಆರಂಭ ಆಗ್ತದೆ. ಮೊದಲಿಗೆ ಶೌನಕರು ಅನೇಕ ಕಥೆಗಳನ್ನೆಲ್ಲ ಕೇಳಿರುತ್ತಾರೆ, ಬೇರೆ ಬೇರೆ ವಿಷಯಗಳನ್ನೆಲ್ಲ ಶ್ರವಣ ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಇದನ್ನು ಕೇಳುತ್ತಾ ಇದ್ದಾರೆ. ಸೂತ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತ್ವತ್ತೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ. ಸೂತರೇ,
ಮೊದಲು ಹೊಗಳಬೇಕು. ಏನಾದರೂ ಒಬ್ಬರನ್ನ ಕೇಳಬೇಕು ಅಂತಾದರೆ ಅವ್ರನ್ನ ಹೊಗಳಬೇಕಂತೆ. ನೀವು ದೊಡ್ಡ ಜ್ಞಾನಿಗಳು, ಮಹಾತ್ಮರು, ನಮಗೆ ಹೇಳ್ರಿ, ಉದ್ಧಾರ ಮಾಡಿರಿ ಅಂತ ಹೊಗಳಬೇಕು. ಅದಕ್ಕೆ ಸರ್ವಶಾಸ್ತ್ರ ವಿಶಾರದ ತ್ವತ್ತೋಹಂ ಶ್ರೋತುಮಿಚ್ಛಾಮಿ, ನಿಮ್ಮಿಂದ ಕೇಳಬೇಕು ಅಂತ ಅಪೇಕ್ಷೆ ನಮಗೆ. ಏನನ್ನ ಅಂದರೆ ಮಾಹಾತ್ಮ್ಯಂ ಪುಣ್ಯವರ್ಧನಂ, ಪುಣ್ಯವನ್ನು ವೃದ್ಧಿ ಮಾಡುವಂತಹ ಕಥೆಯನ್ನು ಕೇಳಬೇಕು. ಇಲ್ಲಿ ತನಕ ನೀವು ಹೇಳಿದ್ದೀರಿ, ಕಥಿತಂ ರಂಗಮಾಹಾತ್ಮ್ಯಂ, ಶ್ರೀರಂಗ ಕ್ಷೇತ್ರದ ಮಹಿಮೆ ಹೇಳಿದ್ದೀರಿ, ಹಸ್ತಿಗಿರೀಶಿತು ಕಾಳಹಸ್ತಿ ಮಹಿಮೆ ಹೇಳಿದ್ದೀರಿ, ಜಗನ್ನಾಥಸ್ಯ ವೈವಿಷ್ಣೋ ಪುರಿ ಜಗನ್ನಾಥನ ಕಥೆ ಹೇಳಿದ್ದೀರಿ, ಮಾಹಾತ್ಮ್ಯಂ ಅತುಲಂ ಮುನೇ. ಆದರೆ ಈಗ ಇದಾನಿಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತು, ವೆಂಕಟೇಶ ದೇವರ ಚರಿತ್ರೆಯನ್ನು, ಮಾಹಾತ್ಮ್ಯವನ್ನು ತಿಳಿಬೇಕು ಅಂತ ಅಪೇಕ್ಷೆ ಆಗಿದೆ. ಆ ಕಥೆಯನ್ನು ಹೇಳಿ ನಮಗೆ ಅಂತ ಕೇಳ್ತಾ ಇದ್ದ. ಅದಕ್ಕೆ ಸೂತ ಮಹರ್ಷಿಗಳು ಅವರಿಗೆ ಹೇಳುತ್ತಾರೆ, ಸಾಧು ಪೃಷ್ಟಂ ತ್ವಯಾ ಬ್ರಹ್ಮಂಚರಿತಂ ವೆಂಕಟೇಶಿತು, ಒಳ್ಳೆಯ ವಿಷಯವನ್ನೇ ಕೇಳಿದ್ದೀರಿ. ಈ ವಿಷಯವನ್ನು ವೇದವ್ಯಾಸದೇವರೇ ಹೇಳಿದ್ರು, ಅದನ್ನು ನಾನು ಕೇಳಿದ್ದೀನಿ ಅವರ ಬಾಯಲ್ಲಿ. ವೇದವ್ಯಾಸದೇವರ ಬಾಯಲ್ಲಿ ಕೇಳಿದ್ದನ್ನೇ ನಾನು ನಿಮಗೆ ಹೇಳ್ತೇನೆ ಅಂತ, ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸಾದ್ ಅಮಿತ ತೇಜಸಃ, ಅವರಿಂದ ಕೇಳಿದ್ದನ್ನು ನಿನಗೆ ಹೇಳ್ತೇನೆ. ತತ್ತಾಹಂ ಸಮಾಚಕ್ಷೆ ಸಾವಧಾನ ಮನಾಶ್ರುಣು, ಅವಸರ ಮಾಡ್ಕೋಬೇಡ್ರಿ. ಶ್ರೀನಿವಾಸ ದೇವರ ಕಥೆ ಕೇಳಬೇಕಾದ್ರೆ ಸಾವಧಾನ ಮನಸ್ಕರಾಗಿರಬೇಕಂತ, ಒಳ್ಳೆ ಮನಸ್ಸಿನಿಂದ ಕೇಳಬೇಕು. ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ, ಹಿಂದೆ ಒಬ್ಬ ಪರಮಧಾರ್ಮಿಕನಾದಂತಹ ಜನಕ ಅನ್ನುವಂಥ ಒಬ್ಬ ರಾಜ ಇದ್ದ ಅಂತ ಹೇಳುತ್ತೆ. ಜನಕ ಅನ್ನುವಂಥ ರಾಜ, ಆ ಜನಕ ರಾಜ ಅಂದರೆ ಜನಕ ಅನ್ನುವಂಥ ರಾಜಂದರು ಪುರಾಣಗಳಲ್ಲಿ ಸುಮಾರು 3 ಜನ ರಾಜಂದರು ಬರ್ತಾರೆ. 3 ಜನ ರಾಜಂದರು. ಅದರಲ್ಲಿ ಒಬ್ಬ ಜನಕ ಅಂತ ರಾಜ ಇದ್ದಾನೆ. ಆ ರಾಜ ಅಂತ ಹೇಳಿದರೆ ಸೀತಾದೇವಿಯ ತಂದೆ ಅಲ್ಲ, ಮಿಥಿಲಾಧಿಪತಿ ಅವನು ಕೂಡ. ಮಿಥಿಲಾ ಪಟ್ಟಣದ ದೇಶವನ್ನು ಆಳ್ತಾ ಇರ್ತಾನೆ. ಅವನಿಂತ ಧಾರ್ಮಿಕನಾಗಿದ್ದ ಅಂದರೆ ಅವನಿಗೊಮ್ಮೆ ಅವನು ವೇದವ್ಯಾಸ ದೇವರ ಶಿಷ್ಯ, ಅವನು ವೇದವ್ಯಾಸ ದೇವರ ಶಿಷ್ಯ. ವ್ಯಾಸರ ಬಳಿಯಲ್ಲಿ ಪಾಠ ಕೇಳ್ತಾ ಇರ್ತಾನಂತೆ. ಊರಿಂದ ಹೊರಗಿರ್ತಿದ್ರಂತೆ ವ್ಯಾಸರು. ಊರಿಂದ ಹೊರಗೆ ಹೋಗಿ ಅವ್ರ ಹತ್ರ ಹೋಗಿ ಪಾಠ ಕೇಳಿ ಎಲ್ಲ ಶ್ರವಣ ಮಾಡಿ ಬರ್ತಾ ಇದ್ರಂತೆ. ಇವನು ಪಾಠಕ್ಕೆ ಹೋಗಬೇಕಾದ್ರೆ ಆ ಮಿಥಿಲಾ ಪಟ್ಟಣದಲ್ಲಿದ್ದ ಅನೇಕ ಋಷಿಗಳು, ಜ್ಞಾನಿಗಳೆಲ್ಲ ಹೋಗ್ತಿದ್ರಂತೆ ವೇದವ್ಯಾಸ ದೇವರ ಹತ್ರ ಪಾಠ ಕೇಳಬೇಕು ಅಂತ ಹೋಗೋರಂತೆ. ಹೋಗಿ ಪಾಠಕ್ಕೆ ಅಂತ ಕೂತ್ಕೊಳ್ತಿದ್ರು. ಕೂತ್ಕೊಂಡೆಲ್ಲ ಪಾಠ ಕೇಳಿ ಬರ್ತಿದ್ರು. ಒಂದು ದಿವಸ ಏನಾಗಿಬಿಡ್ತು ಅಂದರೆ, ಇವರು ಇಲ್ಲಿ ಪಾಠ ಕೇಳ್ತಾ ಇರುವಾಗ ಮಿಥಿಲಾ ಪಟ್ಟಣಕ್ಕೆ ಬೆಂಕಿ ಬಿತ್ತಂತೆ. ಬೆಂಕಿ ಬಿದ್ದರೆ ಇರೋ ಬರೋ ಶಿಷ್ಯಂದ್ರೆಲ್ಲರೂ ಕೂಡ, ಋಷಿಗಳು ಜ್ಞಾನಿಗಳೆಲ್ಲ ಓಡ್ಲಿಕ್ಕೆ ಶುರು ಮಾಡಿದರು. ಎಲ್ಲಿ ನಮ್ಮ ಮನೆಯಲ್ಲಿ ನಾವು ಕೃಷ್ಣಾರ್ಜುನ ಇಟ್ಟಿದ್ವಿ, ದಂಡ ಇಟ್ಟಿದ್ವಿ, ಕಮಂಡಲಿ ಇಟ್ಟಿದ್ವಿ, ಏನಾಗ್ತದೋ ಏನೋ ಅಂತ ಅದನ್ನು ಹುಡುಕೊಂಡು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಓಡಿದ್ರಂತೆ. ಎಲ್ಲ ಓಡಿ ಹೋಗ್ತಾ ಇದ್ದರೆ ಈ ಜನಕ ಮಹಾರಾಜ ಮಾತ್ರ ಅಲ್ಲೇ ಕೂತಿದ್ನಂತ. ಅಲ್ಲೇ ಕೂತಿದ್ದ, ಎದ್ದೇ ಹೋಗಲಿಲ್ಲ. ಏನು ನಿಮ್ಮೂರಿಗೆ ಬೆಂಕಿ ಬಿದ್ದದ್ದು ನೀವು ಹೋಗೋದಿಲ್ವ ಅಂತಂದ್ರಂತೆ ವ್ಯಾಸರು. ಅದಕ್ಕೆ ಅವನು ಕೇಳಿದನಂತೆ, ಅಲ್ಲ ಮಿಥಿಲಾ ಪಟ್ಟಣ ಸುಟ್ಟರೆ ನನಗೇನು ಹಾನಿ ಆಗ್ತದೆ ಅನ್ನಂತ. ಅಲ್ಲ ನಿನ್ನೂರಲ್ಲ, ನನಗೇನು ಹಾನಿ ಅಂತವನು. ಅಂದರೆ ಪಾಠ ಕೇಳುವಾಗ ಅದರ ಬಗ್ಗೆ ಶ್ರದ್ಧೆ ಎಷ್ಟಿತ್ತು ಅಂದರೆ, ಕೇಳಿದ್ದನ್ನು ಬರೀ ಇಲ್ಲಿ ಕೇಳಿ ಇಲ್ಲಿ ಬಿಡ್ತಿರಲಿಲ್ಲ, ಅದನ್ನು ಜೀರ್ಣ ಮಾಡಿಕೊಂಡಿದ್ದ. ಅಂದರೆ ಮೋಹ ಬಿಟ್ಟಿದ್ದ ಅಂತ ಅರ್ಥ. ಅವಂದೇ ದೇಶ ಹೌದು, ಆದರೂ ಕೂಡ ಅದರ ಬಗ್ಗೆ ಮೋಹ ಇರಲಿಲ್ಲಂಥವು, ಮೋಹ ಇರಲಿಲ್ಲ. ಹಾಗಾಗಿ ಅಂಥ ಒಬ್ಬ ರಾಜ ಇದ್ದ. ಅವನೊಬ್ಬ ಜನಕ ಅಂತ ಒಬ್ಬ ರಾಜ ಇದ್ದಾನೆ. ಆಮೇಲೆ ಇನ್ನೊಬ್ಬ ರಾಜ ಬರ್ತಾನೆ. 3ನೇವನು ಯಾರು ಅಂತಂದರೆ ಸೀತಾದೇವಿಯ ತಂದೆ. ಇಲ್ಲಿ ಹೇಳುತ್ತಾ ಇರುವಂಥ ರಾಜ ಯಾರು ಅಂತಂದರೆ ಸೀತಾ ತಂದೆ. ಸೀತಾಮಾತೆ ಏನಿದ್ದಾಳೆ ಅವಳ ತಂದೆ. ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ, ಅವನೆಂಥವನು ಅಂದರೆ ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದಕ್ಕೋಪವರ್ಜಿತ, ಕೋಪವೇ ಇಲ್ಲ, ಯಾವಾಗಲೂ ಸತ್ಯವನ್ನೇ ನುಡಿಯುವವನು, ಸರ್ವಶಾಸ್ತ್ರ ಸಂಪನ್ನನಾಗಿದ್ದ. ವಾಸುದೇವ ಪ್ರಸಾದಸ್ಯ, ವಾಸುದೇವನ ಭಗವಂತನ ಪ್ರಸಾದಕ್ಕೆ ಒಳ್ಳೆ ಪಾತ್ರನಾಗಿದ್ದನಂತೆ. ನಿರ್ಮಮೋ ನಿತ್ಯತೃಪ್ತಶ್ಚ ನಿರಹಂಕೃತಿರಾತ್ಮದೃಕ್, ನಿತ್ಯತೃಪ್ತನಾಗಿದ್ದ, ಅಹಂಕಾರ ಇರಲಿಲ್ಲ. ಇಷ್ಟೆಲ್ಲ ಇತ್ತು ಅವನಿಗೆ. ಇನ್ನೊಂದು ವಿಶೇಷ ಏನು ಅಂದರೆ, ತಸ್ಯ ಭ್ರಾತ ಅಭವತ್ ಪೂರ್ವಂ
ಕುಶಕೇತುರಿತಿ ಸ್ಮೃತಃ. ಅವನಿಗೆ ಕುಶಧ್ವಜ ಅಂತ ಒಬ್ಬ ತಮ್ಮ ಇದ್ದನಂತೆ. ಜನಕ ಮಹಾರಾಜನಿಗೆ ಒಬ್ಬ ತಮ್ಮ. ಆ ಕುಶಧ್ವಜ ಅನ್ನುವಂಥ ಏನು ತಮ್ಮ ಇದ್ದ, ಅವನಿಗೆ 3 ಜನ ಮಕ್ಕಳಿದ್ದರು ಅಂತ ಹೇಳ್ತಾರೆ. 3 ಜನ ಮಕ್ಕಳು. ಕುಶಧ್ವಜಸ್ಯ ತನಯಾಃ ತ್ರಯಸ್ತ್ರೈಲೋಕ್ಯ ಸುಂದರಾಃ ದುಹಿತॄಣಾಂ ತ್ರಯಂ ತಸ್ಯ ಕುಶಕೇತೋರ್ಮಹಾತ್ಮನಃ. ಅವನಿಗೆ 3 ಜನ ಗಂಡು ಮಕ್ಕಳಿದ್ದರಂತೆ. ಮೊದಲು 3 ಜನ ಗಂಡು ಮಕ್ಕಳು, ಆಮೇಲೆ 3 ಜನ ಹೆಣ್ಣು ಮಕ್ಕಳು ಅಂತ ಹೇಳುತ್ತೆ. ಅದರಲ್ಲಿ 3 ಜನ ಗಂಡು ಮಕ್ಕಳು ಯಾರು ಅಂತಂದರೆ, ಒಬ್ಬನ ಹೆಸರು ವಿಚಿಕಿತ್ಸು ಅಂತ, ಇನ್ನೊಬ್ಬನ ಹೆಸರು ವಿಕರ್ತನ ಅಂತ, ಇನ್ನೊಬ್ಬನ ಹೆಸರು ಪ್ರತರ್ಧನ ಅಂತ. ಹೀಗೆ 3 ಜನ ಗಂಡಸು ಮಕ್ಕಳಿದ್ದರಂತೆ. 3 ಜನ ಗಂಡು ಮಕ್ಕಳಷ್ಟೇ ಅಲ್ಲದೇನೆ 3 ಜನ ಹೆಣ್ಣು ಮಕ್ಕಳು ಇದ್ದರು. 3 ಜನ ಹೆಣ್ಣು ಮಕ್ಕಳು ಯಾರು ಅಂತಂದರೆ ಅವರ ಹೆಸರುಗಳನ್ನು ಹೇಳಿದ್ದಾರೆ. ಮಾಂಡವಿ, ಶ್ರುತಕೀರ್ತಿ, ಊರ್ಮಿಳಾ ಅಂತ 3 ಜನ ಹೆಣ್ಣು ಮಕ್ಕಳಿದ್ದರಂತೆ ಕುಶಧ್ವಜನಿಗೆ. ಈ 3 ಜನ ಹೆಣ್ಣು ಮಕ್ಕಳು, 3 ಜನ ಗಂಡಸು ಮಕ್ಕಳು ಅಂತ. ಇನ್ನು ಇವನೇನಿದ್ದ, ಈ ಜನಕ ಮಹಾರಾಜ. ಜನಕ ಮಹಾರಾಜನಿಗೂ ಕೂಡ ಸೀತಾ ಅನ್ನುವಂಥ ಒಬ್ಬ ಹೆಣ್ಣು ಮಗಳಿದ್ಲು. ಜನಕಸ್ಯಾಭವತ್ ಪುತ್ರಿ ಜಾನಕಿ ನಾಮ ಸಾರಮ ಭ್ರಾತ್ರಾಚ ಕಾರಯಾಮಾಸ ರಾಜ್ಯಂ ಜನಕ ಭೂಪತಿ. ಒಬ್ಬಳು ಸೀತಾ ಮಾತೆ ಅಂತ ತಾಯಿ ಇದ್ಲು, ಸೀತೆ ತಾಯಿ ಅಷ್ಟೇ ಅಲ್ಲ, ಸೀತೆ ಅನ್ನುವ ಮಗಳು ಜನಕರಾಜನಿಗೆ ಮಗಳು. ಜೊತೆಗೆ ಜನಕ ಮಹಾರಾಜನಿಗೆ 4 ಜನ ಗಂಡಸು ಮಕ್ಕಳು ಇದ್ರಂತೆ. ಅಂದರೆ ಸೀತಾದೇವಿಯ ತಮ್ಮಂದರು ಅಂತ ಅರ್ಥ. 4 ಜನ ಗಂಡಸು ಮಕ್ಕಳು. ಅವ್ರು ಯಾರು ಅಂದರೆ ಅಜ, ಒಬ್ಬನ ಹೆಸರು ಅಜ ಅಂತ ಹೆಸರು, ಇನ್ನೊಬ್ಬನ ಹೆಸರು ವಿವಿಕ್ತ ಅಂತ ಹೆಸರು, ಇನ್ನೊಬ್ಬನ ಹೆಸರು ವಿಮಲ ಅಂತ ಹೆಸರು, ಮತ್ತೊಬ್ಬ ಕೊನೆಯವನು ಅವನ ಹೆಸರೇ ಭಾಳ ವಿಶಿಷ್ಟ, ವಿಷ್ಣು ಭಕ್ತ ಅಂತ ಹೆಸರು. ಕೊನೆಯ ಮಗನ ಹೆಸರು ವಿಷ್ಣು ಭಕ್ತ ಅಂತ. ಜನಕ ಮಹಾರಾಜನಿಗೆ 4 ಜನ ಗಂಡಸು ಮಕ್ಕಳು. ಇಷ್ಟು ಮಕ್ಕಳಿದ್ದರು. ಇದಾದ ಮೇಲೆ ಇನ್ನೊಬ್ಬ ಹೆಣ್ಣುಮಗಳು ಹುಟ್ಟಿದ್ಲಂತೆ. ಒಟ್ಟು 6 ಜನ ಮಕ್ಕಳಿದ್ದರು ಜನಕ ಮಹಾರಾಜನಿಗೆ. ಇಲ್ಲಿ ಹೇಳುವಾಗ ಭವಿಷ್ಯೋತ್ತರ ಪುರಾಣದಲ್ಲಿ ಈ ಮಾತು ಹೇಳ್ತಿದ್ದಾರೆ, ದುಹಿತॄಣಾಂ ತ್ರಯಂ ತಸ್ಯ ಕುಶಕೇತೋರ್ ಮಹಾತ್ಮನಃ ಅಂತ. ದುಹಿತॄಣಾಂ ತ್ರಯಂ ತಸ್ಯ ಅಂತ ಹೇಳಿದರೆ ಕುಶಧ್ವಜನಿಗೆ 3 ಜನ ಹೆಣ್ಣು ಮಕ್ಕಳಿದ್ದರು ಅಂತ ಹೇಳ್ತಿದ್ದಾರೆ. ಆದರೆ ಇದು ಸ್ವಲ್ಪ ವಿರುದ್ಧ ಅಂತ ಅನ್ನಿಸ್ತದೆ. ಯಾಕೆ ಅಂದರೆ ರಾಮಾಯಣದಲ್ಲಿ ನೋಡಬೇಕಾದ್ರೆ, ರಾಮಾಯಣದಲ್ಲಿ ಹೇಳಬೇಕಾದ್ರೆ ಸುತಾದ್ವಯಂ ನರಶ್ರೇಷ್ಠ, ಸುತಾದ್ವಯಂ ನರಶ್ರೇಷ್ಠ ಅಂತ ಹೇಳಿದ್ದಾರೆ. 2 ಹೆಣ್ಣುಮಕ್ಕಳು ಕುಶಧ್ವಜನಿಗೆ ಅಂತ ರಾಮಾಯಣದಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ವಾಮನ ಪುರಾಣದಲ್ಲೂ ಕೂಡ ಸಂಕ್ಷೇಪವಾಗಿ ರಾಮಾಯಣದ ಕಥೆ ಬರುತ್ತದೆ. ಆ ವಾಮನ ಪುರಾಣದಲ್ಲಿ ಹೇಳುವಾಗಲೂ ಕೂಡ 2 ಹೆಣ್ಣುಮಕ್ಕಳಿದ್ದರು ಕುಶಧ್ವಜನಿಗೆ ಅಂತ ಅಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ಮಾತ್ರ ಹೇಳುವಾಗ ದುಹಿತॄಣಾಂ ತ್ರಯಂ ತಸ್ಯ ಅಂತ 3 ಜನ ಹೆಣ್ಮಕ್ಕಳಿದ್ದರು ಅಂತ ಇಲ್ಲಿ ಹೇಳುತ್ತಾರೆ. ಮತ್ತು ಯಾವುದು ಸರಿ ಅಂತ ಇಟ್ಕೊಳ್ಬೇಕು, ಯಾವುದು ಸರಿ ಇಟ್ಟುಕೊಳ್ಬೇಕು? ಈ ಪುರಾಣ ಅಂತಂದರೆ ಪುರಾಣದ ಲಕ್ಷಣ ಇದು. ಪುರಾಣ ಅಂತಂದರೆ ಗೊಂದಲ ಮಾಡೋದಿದೆಯಲ್ಲ, ಅದೇ ಪುರಾಣದ ಲಕ್ಷಣ. ಗೊಂದಲವಾಗೇ ಹೇಳಬೇಕಂತೆ ಪುರಾಣ. ಸರಿಯಾಗಿ ಹೇಳಿಬಿಟ್ರೆ ಎಲ್ರಿಗೂ ಅರ್ಥ ಆಗಿ ಅಜೀಕತೆ ಅಂತ ಹೇಳ್ತಾರೆ. ಆಮೇಲೆ ಪುರಾಣ ಅಂತ ಯಾಕೆ ಆಗ್ತದೆ? ಪುರಾಣ ಹೇಳಬೇಕಾದ್ರೆ ಗೊಂದಲ ಆಗಬೇಕು, ಮತ್ತು ಅದು ಯಾವುದು ಸರಿ ಅಂತ ತೀರ್ಮಾನ ಮಾಡಬೇಕು. ಹಾಗೆ ಇರಬೇಕು ಅದು ಪುರಾಣ ಅಂದರೆ. ಹಾಗಾದರೆ ಮತ್ತು ಇಲ್ಲಿ ಏನು ಯಾವುದು ಸರಿ ಹಾಗಾದರೆ ಅಂದರೆ, ರಾಮಾಯಣದಲ್ಲಿ ಹೇಳಿದ್ದು ಇಲ್ಲಿ ಹೇಳಿದ್ದು ಯಾವುದು ಸರಿ? ಇಲ್ಲಿ 3 ಜನ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ರಾಮಾಯಣ ವಾಮನ ಪುರಾಣದಲ್ಲಿ 2 ಹೆಣ್ಮಕ್ಕಳು ಅಂತ ಹೇಳುತ್ತಾರೆ. ಯಾವುದನ್ನು ಸರಿ ಅಂತ ಹೇಳಬೇಕು ಅಂದರೆ, ಅದಕ್ಕೆ ಕೆಲವು ಕಡೆ ಹೇಳ್ತಾರೆ ಕಲ್ಪಭೇದ ಅಂತ ಇಟ್ಕೊಂಡ್ಬಿಡ್ರಿ ಅಂತ. ಕಲ್ಪಭೇದ ಅಂತಂದರೆ ಒಂದೊಂದು ಕಲ್ಪಗಳಲ್ಲಿ ಒಂದೊಂದು ರೀತಿ ನಡೀತಿರ್ತದೆ, ಒಂದೊಂದು ಕಲ್ಪ. ಉದಾಹರಣೆಗೆ ಹೇಳಬೇಕು ಅಂದರೆ, ಈ ವಾಮನ ರೂಪಿ ಭಗವಂತ ಈ ಬಲಿಚಕ್ರವರ್ತಿ ಮನೆಗೆ ಬರ್ತಾನೆ. ಬಲಿ ಮನೆಗೆ ಬಂದಾಗ ಅವನು ನನಗೆ ಭೂದಾನ ಬೇಕು ಅಂತ ಕೇಳಿದ, ದಾನ ಬೇಕು, ಜಾಗ ಬೇಕು ಅಂತ. ಅದಕ್ಕೆ ಅಳಿಬೇಕಾದ್ರೆ ತ್ರಿವಿಕ್ರಮನಾಗಿ ಬೆಳೆದ ಅಳಿಬೇಕಾದ್ರೆ ಏನು ಮಾಡಿದ ಅಂದರೆ ಪಾದವನ್ನು ಮುಂದಿಟ್ಟನಂತೆ. ಯಾವ ಪಾದ ಮುಂದಿಟ್ಟ? ಎಡಗಾಲು ಮುಂದಿಟ್ನೋ ಬಲಗಾಲು ಮುಂದಿಟ್ನೋ ಅಂತ. ಅದೊಂದು ಗೊಂದಲ. ಯಾವುದಿಟ್ಟ ಮುಂದೆ ಅಂತ. ಅದಕ್ಕೆ ಕೆಲವು ಕಡೆ ಹೇಳ್ತಾರೆ ವಾಮಪಾದಾಂಗುಷ್ಟ ನಖನಿರ್ಭಿಣ್ಣ ಅಂತ ಎಡಪಾದವನ್ನಿಟ್ಟ, ಎಡಗಾಲನ್ನು ಮುಂದಿಟ್ಟ ಅಂತ ಕೆಲವು ಕಡೆ. ಇನ್ನು ಕೆಲವು ಕಡೆ ಹೇಳಬೇಕಾದ್ರೆ ಇಲ್ಲ, ಬಲಗಾಲು ಮುಂದಿಟ್ಟಿದ್ದಾನೆ ಅಂತ ಹೇಳಿದ್ದಾರೆ.
ಅದಕ್ಕೆ ಅಳಿಲಿಕ್ಕೆ ಹೋದಾಗ ಇನ್ನು ಕೆಲವರು ಅಂತೂ ಮತ್ತು ಹುಚ್ಚುಚ್ಚು ವ್ಯಾಖ್ಯಾನ ಮಾಡಿದ್ದಾರೆ. ಎರಡೂ ಕಾಲು ಎತ್ತಿದ ಅಂತ. ಎರಡೂ ಕಾಲು ಎತ್ತಿದ್ರೆ ಎಲ್ಲಿ ನಿಲ್ಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಎರಡೂ ಕಾಲು ಎತ್ತಿದ್ದಲ್ಲ, ಒಂದು ಕಾಲು ಎತ್ತಿದ್ದಷ್ಟೇ. ಒಂದು ಕಾಲು ಎತ್ತಿದ್ದಾನೆ, ಯಾವ ಕಾಲು ಎತ್ತಿದ್ದಾನೆ ಮೊದಲು ಅಂತ. ಅದಕ್ಕೆ ಮೊದಲು ಯಾವ ಕಾಲು ಎತ್ತಿದ್ದು, ಒಂದು ಕಡೆ ಎಡಗಾಲು, ಒಂದು ಕಡೆ ಬಲಗಾಲು ಅಂತ ಬೇರೆ ಬೇರೆ ಪುರಾಣಗಳಲ್ಲಿ ಹಿಂಗೆ ವ್ಯತ್ಯಾಸಗಳಿದ್ದಾವೆ. ಈ ವ್ಯತ್ಯಾಸಗಳಿಗೆಲ್ಲ ಏನು ಅರ್ಥ ಮಾಡಬೇಕು? ಭಾಗವತದಲ್ಲಿ ಎಡಪಾದ ಅಂತ ಹೇಳ್ತಾರೆ, ಹರಿವಂಶದಲ್ಲಿ ನೋಡಿದರೆ ಬಲಪಾದ ಅಂತ ಹೇಳ್ತಾರೆ. ಯಾವುದು ಎತ್ತಿದ ಅಂತಿಟ್ಟು ಅಲ್ಲೆಲ್ಲ ಅದಕ್ಕೇನು ಮಾಡಿದ್ದಾರೆ ಅಂತಂದರೆ, ಅಂಥ ಸಂದರ್ಭಗಳಲ್ಲಿ ಕಲ್ಪಭೇದ ಅಂತ ಇಟ್ಕೊಂಡ್ರು. ವರಾಹ ಕಲ್ಪ ಇದೆ ಅಲ್ವಾ, ವಾರಾಹೇ ವಾಮಪಾದಂತು ಅಂತ ಹೇಳುತ್ತಾರೆ. ವಾರಾಹೇ ವಾಮಪಾದಂತು ಅಂದರೆ ಶ್ವೇತವರಾಹ ಅಂತ ಕಲ್ಪ ಇದೆ ಅಲ್ಲ. ಈಗ ನಾವು ಹೇಳೋದಲ್ಲ, ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತ ಹೇಳ್ತೀವಲ್ಲ. ಈ ಶ್ವೇತವರಾಹ ಕಲ್ಪದಲ್ಲಿ ವಾಮನನಾಗಿ ಅವತಾರ ಮಾಡಿದಾಗ ಎಡಪಾದವನ್ನು ಮುಂದಿಟ್ಟನಂತೆ. ಇದು ಬಿಟ್ಟು ಮತ್ತೊಂದು ಕಲ್ಪ ಬರ್ತದಲ್ಲ, ಮುಂದಿನ ಕಲ್ಪ, ಆ ಕಲ್ಪದಲ್ಲಾಗಬೇಕಾದ್ರೆ ಬಲಪಾದವನ್ನು ಮುಂದಿಟ್ಟ ಅಂತ ಹಿಂಗೆ ವ್ಯಾಖ್ಯಾನ ಮಾಡ್ರಿ ಅಂತ ಹೇಳುತ್ತಾರೆ. ಈ ರೀತಿ ವ್ಯಾಖ್ಯಾನ ಅಂತ. ಇದೇ ರೀತಿ ಹಿಂಗೆ ಇನ್ನೊಂದು ಕಡೆಯಲ್ಲೂ ಕೂಡ ನರಸಿಂಹದೇವರ ಪ್ರಾದುರ್ಭಾವ ಆಗ್ತದಲ್ಲ, ನರಸಿಂಹದೇವರ ಪ್ರಾದುರ್ಭಾವ ಆದಾಗಲೂ ಕೂಡ ಇದೇ ರೀತಿ ಗೊಂದಲಗಳಿದ್ದಾರೆ. ನಮಗೆ ಭಾಗವತದಲ್ಲೆಲ್ಲ ನಾವೆಲ್ಲ ತಿಳಿದದ್ದೇನು ಅಂದರೆ, ನರಸಿಂಹದೇವರು ಅಂತಂದರೆ ಅವರ ಅವತಾರ ಆಗ್ತಿದೆ ಅಂದರೆ ಕಂಬ ಇರಲೇಬೇಕು, ಕಂಬ ಹೊಡಿಲೇಬೇಕು, ನಾವು ಇಲ್ಲಿ ತೆಂಗಿನಕಾಯಿ ಹೊಡಿಲೇಬೇಕು, ಆವಾಗಲೇ ನರಸಿಂಹ ಅವತಾರ ಅಂತ ನಾವು ತಿಳಿದಿದ್ದೇವೆ. ಆದರೆ ಹರಿವಂಶ ಪುರಾಣದಲ್ಲಿ ಹೇಳುವಾಗ ಈ ಪ್ರಹ್ಲಾದನಿಗೂ ಹಿರಣ್ಯಕಶಿಪಿಗೂ ಕೂಡ ಪರಸ್ಪರ ಚರ್ಚೆ ನಡೀತಿರ್ತದೆ. ದೇವರು ಎಲ್ಲಿದ್ದಾನೆ ಅಂತ. ಎಲ್ಲಿದ್ದಾನೆ ಅನ್ನಬೇಕಾದ್ರೆ ನರಸಿಂಹದೇವರು ಸರಸರ ಅಂತ ಬಾಗಿಲಿಂದ ನಡ್ಕೊಂಬಂದ್ಬಿಡ್ತಾರೆ. ಇದು ಹರಿವಂಶದಲ್ಲಿರುವಂಥ ಕಥೆ ಇದು. ಮತ್ತು ಏನಿದಕ್ಕೆ ಅರ್ಥ? ನಾವೆಲ್ಲ ತಿಳಿದದ್ದು ಕಂಬ ಇರಲೇಬೇಕು ಅಂತ ತಿಳ್ಕೊಂಡಿದ್ದೀವಿ. ಕಂಬ ಹೊಡಿಲಿಲ್ಲ ಅಂದರೆ ನರಸಿಂಹ ಬರೋದೇ ಇಲ್ಲ. ಹಾಗಾಗಿ ಹಿಂಗಿರ್ತದೆ ನಮ್ಮ ಪರಿಸ್ಥಿತಿ. ಅದು ಏನು ಮತ್ತು ಅರ್ಥ ಇದಕ್ಕೆ ಅಂದರೆ, ಅಲ್ಲೂ ಕೂಡ ಅಷ್ಟೇ ಕಲ್ಪಭೇದ ಅಂತ ಇಟ್ಕೊಳ್ಬೇಕು, ಕಲ್ಪಭೇದ ಅಂತ. ಹಾಗಾಗಿ ಕಲ್ಪಭೇದ ಅಂತ ಇಟ್ಟುಕೊಂಡಾಗ ಒಂದು ಕಲ್ಪದಲ್ಲಿ ಕಂಬದಿಂದ ಬರ್ತಾನೆ, ಇನ್ನೊಂದು ಕಲ್ಪದಿಂದಾಗಿ ಬಾಗಿಲಿಂದ ಬಂದ್ಬಿಡ್ತಾನೆ ಅಂತ. ಈಗ ವರಾಹ ಕಲ್ಪ ಏನಿದೆಯಲ್ಲ, ಈಗಂತೂ ಏನು ಮಾಡುತ್ತಾನೆ ಅಂದರೆ, ಭಗವಂತ ಬರಬೇಕಾದ್ರೆ ಕಂಬದಿಂದಲೇ ಬರೋದು. ಮುಂದಿನ ಕಲ್ಪದಲ್ಲಿ ಅವನು ಬಾಗಿಲಿಂದ ಬರ್ತಾನೆ. ಹೀಗೆ ಅರ್ಥವ್ಯಕ್ತಿ ಅಂದರೆ ಈ ಕಲ್ಪಭೇದಗಳನ್ನು ಇಟ್ಟುಕೊಂಡು ಕಥೆಗಳು ಒಂದು ಕಡೆ ಹಿಂಗಿದೆ, ಇನ್ನೊಂದು ಕಡೆ ಹಿಂಗಿದೆ ಅಂದರೆ ಅದನ್ನು ಕೂಡಿಸ್ಬೇಕು ಈ ರೀತಿಯಲ್ಲಿ. ಹಾಗೆಯೇ ಇಲ್ಲೂ ಕೂಡ ಏನು ಅಂತಂದರೆ, ದುಹಿತೃಣಾಂ ತ್ರಯಂ ತಸ್ಯ ಅಂತಂದರೆ, ಕುಶಧ್ವಜನಿಗೆ 3 ಜನ ಹೆಣ್ಮಕ್ಳಿದ್ರು ಅಂತಂದರೆ, ಹಿಂದಿನ ಕಲ್ಪದಲ್ಲಿ 3 ಜನ ಇದ್ದರು, ಈಗಿನ ಕಲ್ಪದಲ್ಲಿ 2 ಇದ್ದರು ಅಂತ ಹಿಂಗೆ ಅರ್ಥ ಮಾಡೋಣ ಅಂತಂದರೆ ಅದು ಹಾಗೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಎಲ್ಲ ಕಡೆಯಲ್ಲೂ ಕೂಡ ಕಂಡಲ್ಲೆಲ್ಲ ಕಲ್ಪಭೇದ ಅಂತ ಇಟ್ಟುಕೊಂಡು ಕೂಡಿಸ್ಬಿಡ್ತೀವಿ ಅಂದರೆ ಹಾಗೆಲ್ಲ ಆಗಲ್ಲ. ಇದಕ್ಕೆ ಮಧ್ವಾಚಾರ್ಯ ಹೇಳುತ್ತಾರೆ. ಮಧ್ವಾಚಾರ್ಯ ಹೇಳುವಾಗ ನಿರ್ಣಯದ್ರಲ್ಲಿ ಏನು ಹೇಳ್ತಾರೆ ಅಂದರೆ, ಋತೇತು ಪಾಂಡವ ಕಥಾಂ ಕಾರ್ಷ್ಣಿಂ ರಾಮಾಯಣಂ ತಥಾ. ಈ ಪಾಂಡವರ ಕಥೆ ಇದೆಯಲ್ವ, ಪಾಂಡವರ ಕಥೆ ಮತ್ತು ಕೃಷ್ಣನ ಕಥೆ ಮತ್ತು ರಾಮಾಯಣದ ಕಥೆ, ಈ ಕಥೆಗಳಲ್ಲಿ ಮಾತ್ರ ವ್ಯತ್ಯಾಸ ಆಗೋದೇ ಇಲ್ಲ ಅಂತಾರೆ ಮಧ್ವಾಚಾರ್ಯ. ವ್ಯತ್ಯಾಸ ಆಗೋದೆ, ಒಂದೊಂದು ಕಲ್ಪದಲ್ಲಿ ಒಂದೊಂದು ರೀತಿ ನಡೆಯೋದು ಅಂತ ಇಲ್ಲವೇ ಇಲ್ಲ. ಇದು ಯಾವಾಗಲೂ ಆ್ಯಸ್ ಇಟ್ ಈಸ್ ಹಾಗೆ ನಡೀತಿರ್ತದಂತೆ ಕಥೆ, ಅದರಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಋತೇತು ಪಾಂಡವ ಕಥಾ ಕಾರ್ಷ್ಣಿಂ ರಾಮಾಯಣಂ ತಥಾ ಅಂತ. ರಾಮಾಯಣದಲ್ಲಿ ಕೃಷ್ಣನ ಕಥೆಯಲ್ಲಿ ಪಾಂಡವರ ಕಥೆಗಳಲ್ಲಿ ವ್ಯತ್ಯಾಸಗಳಾಗೋದಿಲ್ಲಂತೆ. ಕಲ್ಪಭೇದ ಇತ್ಯಾದಿ ವ್ಯತ್ಯಾಸಗಳೆಲ್ಲ ಇರೋದಿಲ್ಲ. ಈಗ ಹಿಂಗೆ ನಡೆದಿದೆ ಅಂದರೆ ಪಾಂಡವರು 5 ಜನ, ಈಗ 5 ಜನ ಇದ್ದಾರೆ, ಮುಂದೆ ಆಗಬೇಕಾದ್ರೆ 4 ಜನ ಪಾಂಡವರು, ಹಂಗೆಲ್ಲ ಇಲ್ಲೇ ಇಲ್ಲ. ಯಾವಾಗಲೂ 5 ಜನನೇ ಪಾಂಡವರು. ಕೃಷ್ಣನ ಕಥೆಯಲ್ಲಾಗಬೇಕಾದ್ರೆ ವಸುದೇವನಿಗೆ ಅವತಾರ ಮಾಡೋದು ಮತ್ತು ಯಶೋದೆ ಮಗನಾಗಿ ಬೆಳೆಯೋದು, ಇದು ವ್ಯತ್ಯಾಸ ಆಗ್ತದೆ. ಯಶೋದೆ ಹಡಿತಾಳೆ, ಮುಂದಿನ ಇದರಲ್ಲಿ ದೇವಕಿ ಬೆಳೆಸ್ತಾಳೆ, ಹಂಗಿಲ್ಲ. ಅದು ಯಾವಾಗಲೂ ಅದೇ ರೀತಿ ಕಥೆ ಅಂತ, ಅದರಲ್ಲಿ ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳುತ್ತಾರೆ. ಹಾಗಾಗಿ ಈ ಕಲ್ಪಭೇದದ ಕಥೆ ಎನ್ನುವಂಥದ್ದು ರಾಮಾಯಣಕ್ಕೆ ಮತ್ತು ಪಾಂಡವರ ಕೃಷ್ಣನ ಕಥೆಗಳಿಗೆ ಕಲ್ಪಭೇದವನ್ನು ಹಚ್ಚಿ ಕೂಡಿಸ್ಲಿಕ್ಕೆ ಹೋಗಬಾರ್ದು. ಹಂಗೆಲ್ಲ ಅದಕ್ಕೆ ನಿರ್ಣಯ ಕೊಟ್ಟಿದ್ದಾರೆ ಮಧ್ವಾಚಾರ್ಯ. ಆದ್ದರಿಂದಾಗಿ ಕುಶಧ್ವಜನಿಗಾಗುವಾಗ ದುಹಿತೃಣಾಂ ತ್ರಯಂ ತಸ್ಯ ಅಂತ ಹೇಳಿದ್ದನ್ನು ಬೇರೆ ಕಲ್ಪಭೇದ ಅಂತ ಇಟ್ಕೊಂಡು ಕೂಡಿಸ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಏನು ಮಾಡಬೇಕಾಗತ್ತೆ? ಇಲ್ಲಿ ಕಥೆಯನ್ನು ವ್ಯತ್ಯಾಸ ಮಾಡಲಿಕ್ಕೆ ಕಲ್ಪಭೇದ ಹೇಳಬಾರ್ದು ಅಂತ ಹೇಳಿದ್ದಾರೆ. ಏನು ಮಾಡಬೇಕು ಅದಕ್ಕೆ ಅಂತಂದರೆ, ಅದಕ್ಕೆ ಹಾಗೆ ಇಟ್ಕೊಳ್ಬೇಕು, ಕಥೆ ಹಾಗೆ ಇಟ್ಕೊಳ್ಬೇಕು. ಮತ್ತು ಹಾಗಾದ್ರೆ 3 ಜನ ಅನ್ನೋದನ್ನ ಹೆಂಗೆ ಕೂಡಿಸೋದು? ಅದಕ್ಕೆ ಏನು ಮಾಡಬೇಕು ಅಂದರೆ, ನಿಜವಾಗಿಯೂ ಇಲ್ಲಿ ನಡೆದದ್ದು ಹೆಂಗೆ ಅಂತಂದರೆ, ಕಥೆ ನೋಡಿ, ಈ ಜನಕ ಮಹಾರಾಜನಿಗೆ ಮೊದಲು ಹುಟ್ಟಿದ್ದು ಸೀತೆ ಆದ ನಂತರ ಹುಟ್ಟಿದವರು 4 ಜನ ಗಂಡಸು ಮಕ್ಕಳು ಹುಟ್ಟಿದರು.
4 ಜನ ಗಂಡಸು ಮಕ್ಕಳಾದ ನಂತರ ಕೊನೆಗೊಬ್ಬ ಹೆಣ್ಣುಮಗಳು ಹುಟ್ಟಿದ್ಲು. ಅವಳ ಹೆಸರೇನು ಅಂದರೆ ಊರ್ಮಿಳಾ ಅಂತ ಹೆಸರು. ಆ ಹೆಣ್ಣುಮಗಳೇನಿದ್ದಾಳಲ್ಲ ಅವಳು ಜನಕ ಮಹಾರಾಜನ ಮನೆಯಲ್ಲಿ ಜಾಸ್ತಿ ಬೆಳಿಲೇ ಇಲ್ಲಂತವಳು. ಯಾಕೆ ಅಂತಂದರೆ ನೀವೇ ಅರ್ಥ ಮಾಡಿಕೊಳ್ಳ್ರಿ, ಸೀತೆ ಮೊದಲನೇ ಅವಳು, ಆಮೇಲೆ 4 ಜನ ಗಂಡಸು ಮಕ್ಕಳು, ಕೊನೆಗೆ ಹುಟ್ಟಿದವಳು ಊರ್ಮಿಳೆ ಅಂತಂದರೆ ಸೀತೆಗೂ ಮತ್ತು ಊರ್ಮಿಳೆಗೂ ಕೂಡ ಕನಿಷ್ಠ ಆದರೂ ಕೂಡ ಎಷ್ಟು ವಯಸ್ಸಿನ ಅಂತರ ಇರಬಹುದು ಅಂತ ಯೋಚನೆ ಮಾಡಿ. ಹಾಗಾಗಿ ವಯಸ್ಸಿನ ಅಂತರ ಭಾಳ ಇತ್ತು. ಆದ್ದರಿಂದ ಮಕ್ಕಳು ಯಾವಾಗಲೂ ದೊಡ್ಡವ್ರ ಜೊತೆಗೆ ಆಡಂದ್ರೆ ಆಡ್ತವೇನು? ಮಕ್ಕಳ ಜೊತೆಗೆ ಆಟ ಆಡ್ತವೆ ಹೊರತು ಅವು ದೊಡ್ಡವ್ರ ಜೊತೆಗೆ ಆಡ್ಲಿಕ್ಕೆ ಹೋಗೋದಿಲ್ಲ. ದೊಡ್ಡವ್ರ ಜೊತೆಗೆ ಆಡಬಾ ಅಂದ್ರೆ ನಮಗೆ ಬೇಡ ಅಂತದೆ. ಅವೇ ಮಕ್ಕಳು ಸಿಕ್ಕರೆ ತಾವೇ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾರೆ, ಹಂಗಿರ್ತದೆ. ಆದ್ದರಿಂದಾಗಿ ಅದೇ ರೀತಿಯಲ್ಲಿ ಈ ಊರ್ಮಿಳೆ ಭಾಳ ಸಣ್ಣವಳಾದ್ದರಿಂದ ಸೀತೆ ಜೊತೆಗೆ ಬೆಳಿಲೇ ಇಲ್ಲಂತ ಸೀತೆ. ಅದಕ್ಕೆ ಇವನೇನು ಮಾಡಿದ್ದ ಜನಕ ಮಹಾರಾಜ ಅಂದರೆ ಅವಳ ವಯಸ್ಸಿಗೆ ಹೊಂದಾಣಿಕೆ ಆಗುವಂಥವರೆಲ್ಲರೂ ಕೂಡ ಇದರಲ್ಲಿ ಅವಳ ವಯಸ್ಸಿಗೆ ಹೊಂದಾಣಿಕೆ ಆಗೋರು ಇದ್ದದ್ರಿಂದಾಗಿ ಅವರಿಗೋಸ್ಕರವಾಗಿ ಅಂದರೆ ಅವ್ರ ಜೊತೆಗೇ ಬೆಳೀಲಿ ಅಂತ ಈ ಕುಶಧ್ವಜನ ಮನೆಯಲ್ಲಿ 2 ಹೆಣ್ಮಕ್ಳಿದ್ದರು. ಆ 2 ಹೆಣ್ಮಕ್ಳ ಜೊತೆಗೇನೆ ಬೆಳೆದಂತೆ. ಆ 2 ಹೆಣ್ಮಕ್ಳ ಜೊತೆಗೇನೆ ಬೆಳೆದದ್ದಕ್ಕೆ ಅವಳು ಏನಾಗಿಬಿಟ್ಲು ಅಂದರೆ ಕುಶಧ್ವಜನ ಮಗಳಂತೇನೆ ಬೆಳೆದು ಬಿಟ್ಲು. ಆದ್ದರಿಂದ ಆ ದೃಷ್ಟಿಯನ್ನಿಟ್ಟುಕೊಂಡು ದುಹಿತೃಣಾಂ ತ್ರಯಂ ತಸ್ಯ ಅಂತ ಹೇಳಿದ್ದು. ಆ ಹೆಣ್ಣು ಮಕ್ಕಳು ಅಂದರೆ ಅವನು ಕುಶಧ್ವಜ, ಇವರಿಬ್ಬರು ಮಾತ್ರ ನನ್ನ ಮಕ್ಕಳು, ಇವಳು ನನ್ನ ಮಗಳಲ್ಲ ಅಂತ ನೋಡ್ತಿರ್ಲಿಲ್ಲ. ಅವಳು ನನ್ನ ಮಗಳು ಅನ್ನುವಂಥ ಪ್ರೀತಿಯಿಂದಲೇ ನೋಡ್ತಾ ಇದ್ದ ಅಂತ ಈ ಅರ್ಥದಲ್ಲಿ ದುಹಿತೃಣಾಂ ತ್ರಯಂ ತಸ್ಯ ಅಂತ ಹೀಗೆ ಹೇಳಿದ್ದಾರೆ ಭವಿಷ್ಯೋತ್ತರ ಪುರಾಣದಲ್ಲಿ ಅಂತ ಇಟ್ಟುಕೊಳ್ಳಬೇಕು. ಇಲ್ದಿದ್ರೆ ಅದನ್ನು ಕೂಡಿಸ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಈ ರೀತಿಯಲ್ಲಿ ಈ ಕಥೆಯನ್ನು ಕೂಡಿಸ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಆಗಬೇಕಾದ್ರೆ ಏನಾಯಿತು, ಇವನೇನು ಮಾಡಿದ್ದಂತೆ ಯಾವಾಗಲೂ ಕೂಡ ಆನಂದದಿಂದ ಇದ್ದ. ಇವನು ಆನಂದ ಅಂದರೆ ಏನು, ಅವನಿಗೆ ನಿಶ್ಚಿಂತೋ ಧೀರಲಲಿತಃ ಕಲಾಸಕ್ತೋ ಸುಖೀ ಮೃದು ಅಂತ ಧೀರಲಲಿತನಾಗಿ ಬದುಕ್ತಿದ್ದಂತೆ. ಧೀರಲಲಿತ ಅಂದರೆ ಏನರ್ಥ? ಧೀರಲಲಿತ ಅಂದರೆ ಯಾರಿಗೆ ಜೀವನದಲ್ಲಿ ಸಂಸಾರ ಇನ್ನೊಂದು ಮತ್ತೊಂದು ಜಂಜಾಟ ಇರೋದಿಲ್ಲ ನೋಡ್ರಿ, ಅವರನ್ನು ಧೀರಲಲಿತ ಅಂತ ಕರೀತಾರೆ. ಅವರೆಲ್ಲರೂ ಹೇಗಿರ್ತಾರೆ ಯಾವಾಗಲೂ ಅಂದರೆ ಕಲಾಸಕ್ತ. ಯಾವಾಗಲೂ ಒಂದು ಸಂಗೀತ ಪ್ರೋಗ್ರಾಮ್ ಹಾಡ್ರಿ ಕೇಳ್ತಾ ಕೊಡ್ತೀನಿ ಅನ್ನೋದು, ಇನ್ನೊಂದು ನರ್ತನೆ ಮಾಡ್ರಿ ನೋಡ್ತಾ ಕೊಡ್ತೀನಿ ಅನ್ನೋದು ಅಂತ. ಆಮೇಲೆ ಏನಾದರೂ ಕೂಡ ಕುಡಿಲಿಕ್ಕೆ ತಿನ್ನಲಿಕ್ಕೆ ಕೊಟ್ಟರೆ ತಿನ್ನೋದು ಕುಡಿಯೋದು ಆರಾಮಾಗಿರೋದು, ಹಿಂಗಿದೆಯಲ್ಲ, ಈ ರೀತಿ ಬದುಕೋದಿದೆಯಲ್ವ, ಇದನ್ನು ಧೀರಲಲಿತರು ಅಂತ ಕರೀತಾರೆ. ಧೀರಲಲಿತರು. ನಮಗೆಲ್ಲ ಅಂಥದ್ದು ಇರೋದಿಲ್ಲ ಯೋಗ. ಯಾಕೆ ಅಂದರೆ ಬೆಳಿಗ್ಗೆ ಬೇಗ ಹೇಳಲಿಲ್ಲ ಅಂದರೆ ಆ ಕಡೆ ಗಂಡ ಹೆಂಡತಿಗೆ ತಿವಿತಿರ್ತಾನೆ, ಹೆಂಡತಿ ಗಂಡನಿಗೆ ತಿವಿತಿರ್ತಾನೆ, ಹಿಂಗಾಗ್ತಿರ್ತದೆ. ಆದ್ದರಿಂದಾಗಿ ನಮ್ಮಲ್ಲಿರೋದಿಲ್ಲ. ಅವನು ಆ ರೀತಿ ಬದುಕ್ತಿದ್ದಂತ ಭಾರಿ. ಮತ್ತು ರಾಜ್ಯ ಎಲ್ಲ ಯಾರು ನೋಡ್ಕೊಳ್ತಿದ್ರು ಅಂತಂದರೆ ಭ್ರಾತ್ರಾಚ ಕಾರಯಾಮಾಸ ರಾಜ್ಯಂ ಜನಕ ಭೂಪತಿ. ಇಡೀ ರಾಜ್ಯವನ್ನು ನೋಡ್ಕೊಳ್ಳಿಕ್ಕೆ ಅಂತ ಜನಕ ಮಹಾರಾಜ ತಮ್ಮನಿಗೆ ಹೇಳಿಬಿಟ್ಟಿದ್ದಂತೆ, ನೀನೇ ನೋಡ್ಕೋ, ಎಲ್ಲ ಜವಾಬ್ದಾರಿ ನಿಂದೆ ಅಂತ. ಇಷ್ಟು ನೋಡ್ಕೊಂಡಿದ್ದ ಅವನು ಕೂಡ ಬಹಳ ಚೆನ್ನಾಗೇ ನೋಡ್ಕೊಳ್ತಿದ್ದಂತೆ ಪಾಪ. ಇಷ್ಟು ನೋಡ್ಕೊಂಡಿದ್ದಾಗ ಒಂದು ಸರ್ತಿ ಅವನು ಒಳ್ಳೆಯ ಶಾಸ್ತ್ರವೇತ್ತ ಜನಕ ಮಹಾರಾಜ. ಆದರೂ ಕೆಲವೊಂದು ಸರ್ತಿ ಮನುಷ್ಯನಿಗೆ ಎಷ್ಟಾದರೂ ಕೂಡ ನೋಡ್ರಿ ಹೇಗಿರ್ತದೆ ಅಂದರೆ ದೇವರು ಒಂದೊಂದು ಸರ್ತಿ ದೊಡ್ಡ ಸ್ಥಾನ ಕೊಟ್ಬಿಡ್ತಾನೆ, ಭಾರೀ ಚೆನ್ನಾಗಿ ಬದುಕುವ ಯೋಗ ಕೊಟ್ಬಿಡ್ತಾನೆ. ಅದ್ರ ಜೊತೆಗೆ ಏನಾಗ್ತದೆ ಅಂದರೆ ದುರಹಂಕಾರ ಬಂದ್ಬಿಡ್ತದಂತೆ ಮನುಷ್ಯನಿಗೆ. ಅದು ಬರಬಾರ್ದು. ಜನಕ ಮಹಾರಾಜನಿಗೂ ಇರಲಿಲ್ಲ ಪಾಪ. ಆದರೆ ಅವನಿಗೇನಾಗಿಬಿಡ್ತು ಅಂದರೆ ಸುಖ ಅಂದರೆ ಸುಖ, ಅವನಿಗೆ ಭಾರಿ ಸುಖ. ಆ ಸುಖ ಯೋಚನೆ ಮಾಡಬೇಕು. ದೇವರು ನಮಗೊಂದು ಶ್ರೀಮಂತಿಕೆ ಕೊಟ್ಟಿದ್ದಾನೆ ಅಂತಂದರೆ ಹಿಂದಿನ ಜನ್ಮದಲ್ಲಿ ನಾವು ಏನೋ ಒಂದು ದೊಡ್ಡ ದಾನ ಮಾಡಿರ್ತೇವೆ, ಅದಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ಶ್ರೀಮಂತಿಕೆ ಕೊಟ್ಟಿರ್ತಾನಂತೆ. ಅದು ಕೊಟ್ಟದ್ದನ್ನು ದೇವರು ಮತ್ತೆ ಹಾಗೆ ಕೊಟ್ಟಿವೆ ಅಂದರೆ ಮುಂದಿನ ಜನ್ಮದಲ್ಲೂ ಕೊಡ್ತಾನೆ. ಅದು ಕೊಡದೇನೆ ಏನು ಮಾಡ್ತಾರೆ ಜನ ಅಂದರೆ ಹಾಳು ಮಾಡ್ಕೋತಾರೆ, ಮುಂದಿನ ಜನ್ಮ ಭಿಕ್ಷುಕನಾಗೆ ಹುಟ್ಟಿಬಿಡ್ತಾನೆ, ಹಂಗಿರ್ತದೆ. ಅದರಿಂದಾಗಿ ದೇವರು ಕೊಟ್ಟಾಗ ಕೈಯೆತ್ತಿ ದಾನ ಮಾಡಬೇಕಂತ, ಅಂಥ ಒಂದು ಭಾಗ್ಯ ಬರಬೇಕು ಅಂತ ಹೇಳುತ್ತಾರೆ. ಹಾಗೆ ಇವನಿಗೇನಾಗಿಬಿಡ್ತು, ದೊಡ್ಡ ಸಂಪತ್ತು ಸುಖ ಅನುಭವಿಸ್ತಿದ್ದಾನೆ, ಧೀರಲಲಿತನಾಗಿ ಬದುಕ್ತಾ ಇದ್ದಾನೆ. ಇಂಥ ಕಾಲದಲ್ಲಿ ಅವನಿಗೆ ಅನ್ನಿಸ್ತು, ಸುಖಮೇ ವಸದಾ ಮೇಸ್ಯ ದುಃಖಮ್ಮ ಭೂತ್ ಕದಾಚನ ದುಃಖಂ ನ ವೀಕ್ಷೆ ನೇತ್ರಾಭ್ಯಾಂ ಸುಖಂ ವೀಕ್ಷೆ ಸದಾತ್ಮನಃ. ಏನು ಬದುಕು ನಂದು ಅಂತನು, ಏನು ಬದುಕು ನಂದು, ನನ್ನ ಬದುಕಿನಲ್ಲಿ ಸುಖ ಬಿಟ್ಟರೆ ನನಗೆ ದುಃಖ ಅನ್ನೋದನ್ನು ನೋಡಲೇ ಇಲ್ಲ ನಾನು ಅಂತನು. ದುಃಖ ಅಂದರೆ ಹೇಗಿರ್ತದಂತಲೇ ಗೊತ್ತಿಲ್ಲ ನನಗೆ ಅಂತ ಅವನ ಮನಸ್ಸಿಗೆ ಬಂದದ್ದು. ದುಃಖ ಅಂದರೆ ಹೇಗಿರ್ತದಂತಲೇ ಗೊತ್ತಿಲ್ಲ, ಅಷ್ಟು ಸುಖವಾದ ಬದುಕು ನನ್ನದ್ದು ಅಂತ ಅಹಂಕಾರ ಬಂತಂತ. ಅಹಂಕಾರ
ಈ ಅಹಂಕಾರ ಬಂದು ಕೂಡಲೇ ಭಗವಂತ ಮನಸ್ಸಲ್ಲೇ ಯೋಚನೆ ಮಾಡಿದ, ದುಃಖಂ ಪ್ರದರ್ಶಯಾಮಾಸ ರಾಜ್ಯಮತ್ತಸ್ಯ ಭೂಪತೆ. ಒಂದು ಸರ್ತಿ ದುಃಖ ಅಂದರೆ ಗೊತ್ತಿಲ್ಲ ಅಂತೀಯಲ್ಲ, ಹೇಗಿರ್ತದೆ ತೋರಿಸ್ತೀನಿ ಎಂದಂತೆ ಭಗವಂತ. ತೋರಿಸ್ತೀನಿ ನೋಡು ಒಂದು ಸರ್ತಿ ದುಃಖ ಹೇಗಿರ್ತದೆ ಅಂತ ತೋರಿಸ್ತೇನೆ ನಿನಗೆ ಅಂತ ಅವನಿಗೆ ತೋರಿಸಿದ್ರಂತೆ. ತೋರಿಸಿದ್ರು. ಏನು ತೋರಿಸಿದ್ರು ಅಂದರೆ, ಕದಾಚಿತ್ ದೈವ ಯೋಗೇನ ಕುಶಕೇತುರಗಾನ್ಮೃತಿಂ. ಇಡೀ ದೇಶ ನೋಡ್ಕೊಳ್ತಾ ಇದ್ದವನು ಕುಶಕೇತು. ಆ ಕುಶಧ್ವಜ ನೋಡ್ಕೊಳ್ತಿದ್ದ. ಕುಶಧ್ವಜ ನೋಡ್ಕೊಳ್ತಿದ್ದ ಅಂತ ಇವನು ಸುಖವಾಗಿದ್ದ. ಇನ್ನೂ ಮಕ್ಕಳಿಗೆ ಮದುವೆ ಆಗಿಲ್ಲ, ಏನಾಗಿಲ್ಲ. ಇದ್ದಕ್ಕಿದ್ದಾಗೇನೆ ಅಕಾಲದಲ್ಲಿ ಆ ಕುಶಧ್ವಜನಿಗೆ ಮೃತ್ಯು ಬಂದುಬಿಡುತ್ತಂತೆ. ಸತ್ತೇ ಹೋದ. ಮೃತ್ಯು ಬಂತು. ಮೃತ್ಯು ಬಂದು ಸತ್ತ ಕೂಡಲೇ ಅವನಿಗೆ ಸಂಸ್ಕಾರ ಆಗಬೇಕಲ್ಲ. ಅದರ ಜೊತೆಗೆ ಇವನಿಗೊಂದು ಧೈರ್ಯ ಇತ್ತು, ಅವನು ಹೋದ್ರೂ ಪರವಾಗಿಲ್ಲ, ಅವನು ಹೆಂಡತಿ ಇರ್ತಾಳಲ್ಲ ಅಂತ ಅಂದ್ಕೊಂಡ್ರೆ ಆ ಹೆಂಡತಿನೂ ಕೂಡ ಗಂಡನ ಜೊತೆಗೆ ಸಹಗಮನ ಮಾಡಿಬಿಟ್ಲಂತೆ. ಮೃತೇನು ಜೇಚ ತದ್ಭಾರ್ಯ ತೇನ ಸಾ ಕಮ್ಮಮಾರಚ. ಅವನ ಜೊತೆಗೇನೆ ಸಹಗಮನ ಮಾಡಿಬಿಟ್ಲಂತೆ. ಹೀಗೆ ಸಹಗಮನವನ್ನು ಮಾಡಿದ ಕೂಡಲೇ ಇವನಿಗಿಷ್ಟು ದುಃಖ ಆಯಿತು ಅಂತಂದರೆ, ರಾಜ್ಯಂ ಪುತ್ರಾನ್ ತತಸ್ತ್ಯಕ್ತ್ವ ತ್ವಗಾತ್ ಪತಿಸಲೋಕತಾಂ ತೌ ದಂಪತಿ ನೃಪೌ ದೃಷ್ಟ ತ್ಯಕ್ತಪುತ್ರವು ಸುಖೋಚಿತವು ವಿಲಲಾಪ ಮಹಾರಾಜ. ವಿಲಾಪವನ್ನು ಮಾಡಿದಂತೆ, ಗೊಳೋ ಅಂತ ಅತ್ನಂತೆ ಒಂದು ಸರ್ತಿ ಈ ಜನಕ ಮಹಾರಾಜ. ಅಯ್ಯೋ, ಇಷ್ಟು ದಿವಸ ಅವನು ನೋಡ್ಕೊಳ್ತಿದ್ದ, ಯಾವ ತಲೆ ಬಿಸಿ ಇರಲಿಲ್ಲ. ಇನ್ನೂ ಮಕ್ಕಳಿಗೆ ಬೇರೆ ಮದುವೆ ಆಗಿಲ್ಲ, ಸೀತೆ ಮದುವೆ ಆಗಬೇಕು, ಊರ್ಮಿಳೆ ಶ್ರುತಕೀರ್ತಿ ಮಾಂಡವಿ ಹೆಣ್ಮಕ್ಳು ಮದುವೆ ಆಗಿಲ್ಲ, ಯಾರ್ದು ಏನಾಗಿಲ್ಲ. ಇವನು ಹೋಗಿಬಿಟ್ಟ, ಎಲ್ಲ ನನ್ನ ತಲೆ ಮೇಲೆ ಬಿತ್ತಲ್ಲ ಅಂತ ದುಃಖ ಪಡ್ಲಿಕ್ಕೆ ಶುರು ಮಾಡಿದ. ದೇವರು ಅದೇ ಹೇಳೋದು, ದೇವರು ಸುಖ ಕೊಟ್ಟಾಗ ಮೈ ಮರೆತು ಬದುಕಿದ್ವಿ ಅಂತಾದರೆ ದುಃಖ ಕೊಟ್ಟುಬಿಡ್ತಾನಂತೆ ಪರಮಾತ್ಮ. ದುಃಖ ಕೊಟ್ಟುಬಿಡ್ತಾನೆ. ಆದ್ದರಿಂದ ಮೈ ಮರಿಬಾರದು ಯಾವತ್ತೂ ಕೂಡ. ಮೈ ಮರೆಯೋದಂದ್ರೇನು? ನಮ್ಮ ಮೈ ಮರೆತರೂ ಪರವಾಗಿಲ್ಲ, ದೇವರನ್ನು ಮರಿಬಾರದು ಅಂತ ಅರ್ಥ. ನಮ್ಮ ಮೈ ಒಳಗೂ ದೇವರಿರ್ತಾನೆ, ಅವನನ್ನು ಮರಿಬಾರ್ದು. ಅವನನ್ನು ಮರೆತ್ವಿ ಅಂತ ಆದರೆ ಮುಗೀತು ಅಂತ ಅರ್ಥ. ನಾನು ಸುಖವಾಗಿದ್ದೇನೆ, ನನಗೇನು ಬೇಕಾಗಿಲ್ಲ, ದೇವರು ಬೇಡ, ಏನು ಬೇಡ ಅಂತ ಅಂದ್ಕೊಂಡ್ರೆ ಬಿಡ್ತಾನೇನು ದೇವರು? ಬಿಡೋದಿಲ್ಲ. ಹಾಗಾಗಿ ಅವನ ಜೀವನವೇನೇ ಬೇಡಪ್ಪ ಅನ್ನೋ ಸ್ಥಿತಿಗೆ ಬಂದು ಹೋಗಿಬಿಡುತ್ತಂತವನು. ಅಂಥ ದುಃಖ ಎನ್ನುವಂಥದ್ದು ಅಷ್ಟು ದಿವಸವೂ ರಾಜ್ಯದಲ್ಲಿ ಏನೇನಾಗಿದೆ, ಏನು ಕತೆ ಏನೂ ಗೊತ್ತಿಲ್ಲ. ಅಂತಹ ಸ್ಥಿತಿಯಲ್ಲಿದ್ದಾನೆ. ಇದ್ದಕ್ಕಿದ್ದಾಗ ಇಂಥ ಸ್ಥಿತಿ ಬಂದು ಕೂಡಲೇ ಏನು ಮಾಡಬೇಕು ಅಂತ ತೋಚದೇನೆ ಹೊಳೋ ಅಂತ ಅಳ್ತಾ ಇದ್ದಾನಂತೆ. ಈ ಸ್ಥಿತಿ ಬಂದೋಯ್ತವನಿಗೆ ಇಂಥ ಕಾಲದಲ್ಲಿ. ಆಗ ಅವನಿಗೇನಾಯ್ತಂತೆ, ಅಲ್ಲಿಗೆ ಶತಾನಂದ ಅನ್ನುವಂಥ ಋಷಿಗಳು ಬಂದರಂತೆ. ಆ ಶತಾನಂದ ಅನ್ನುವಂಥ ಋಷಿಗಳು ಬಂದಾಗ ಆ ಶತಾನಂದರ ಹತ್ತಿರಕ್ಕೆ ಹೋಗಿ ಹಿಂಗೆ ಹೇಳಿದ್ನಂತೆ. ಹೇಳಿದಾಗ ಆಗ ಇದೆಲ್ಲ ನಿನಗೆ ಭಗವಂತ ನಿಷ್ಕರುಣಿಯಲ್ಲ, ದೇವರಿಗೊಂದು ಕಾರುಣ್ಯ ಇದೆ ಅಂತೆ. ದೇವರಿಗೆ ಭಕ್ತರ ಮೇಲೆ ಕಾರುಣ್ಯ ಇರುತ್ತದೆ, ಪರಮಾತ್ಮನಿಗೆ ನಿಷ್ಕರುಣಿ ಅಲ್ಲ ಅವನು ದೇವರು. ಯಾಕೆ ಅಂತಂದರೆ ಅವನಿಗೆ ಇದನ್ನೆಲ್ಲ ಆಯಿತು, ಶತಾನಂದರು ಬಂದರು ಅಂದ ಕೂಡಲೇ ಆ ವಿಷಯ ಗೊತ್ತಾದ ಕೂಡಲೇ ಅವನಿಗೆ ಎಚ್ಚರಿಕೆ ಆಯ್ತಂತೆ. ಅಂದರೆ ಎಚ್ಚರಿಕೆ ಆಯಿತು ಅಂದರೆ ಅರ್ಥ ಏನು? ಇಲ್ಲಿ ತನಕ ಕಂಡದ್ದೆಲ್ಲವೂ ಕೂಡ ಕನಸು ಅಂತ ಅರ್ಥ. ಏನು ಕುಶಧ್ವಜ ಸತ್ತ ಮಾಡಿದ ಇದೆಲ್ಲ ಗೊಳಾಟ ಅಂತ ಅತ್ತದ್ದು ಮಾಡಿ ಇದೆಲ್ಲ ಕನಸು ಅಂತ. ಶತಾನಂದರು ಬಂದರು ಅಂದ್ಕೊಳ್ಳಿ ಎಚ್ಚರಿಕೆ ಆಯಿತು ಅಂತಾರೆ. ಅದಕ್ಕೆ ಮಧ್ವಾಚಾರ್ಯ, ಇದಕ್ಕೆಲ್ಲ ಏನು ಅಂದರೆ ಮಧ್ವಾಚಾರ್ಯ ಗತಿ. ಬೇರೆ ಬೇರೆ ಕಡೆಯಲ್ಲಿ ಬರ್ತದೆ ಇಂಥ ಕಥೆಗಳು. ಅದಕ್ಕೆ ಅಲ್ಲಲ್ಲಿ ವ್ಯಾಖ್ಯಾನ ಸೊಪ್ಪುನೋ ಅಂತ ವ್ಯಾಖ್ಯಾನ ಮಾಡಿಬಿಡ್ತಾರೆ ಮಧ್ವಾಚಾರ್ಯ. ಅವು ಒಂದು ವೇಳೆ ಮಧ್ವಾಚಾರ್ಯರ ವ್ಯಾಖ್ಯಾನ ಇಲ್ಲದಿದ್ದರೆ ನಮಗೆಲ್ಲ ಈ ಕಥೆಗಳೇ ಅರ್ಥ ಆಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಆಗಬೇಕಾದ್ರೆ ಏನು ಹೇಳಿದ್ದಾರೆ? ಸೀತೆ ಮದುವೆ ಆಗಿಲ್ಲ, ಆಗಲೇ ಕುಶಧ್ವಜ ಹೋಗಿಬಿಟ್ಟ ಅಂತ ಇಲ್ಲಿ ಹೇಳಿದ್ದಾರೆ ಇಷ್ಟು. ಆದರೆ ರಾಮಾಯಣದಲ್ಲಿ ಸೀತೆಯನ್ನು ದಾರೆ ಎರೆದು ಕೊಡುವಾಗ ಪಕ್ಕದಲ್ಲಿ ಕುಶಧ್ವಜ ನಿಂತಿದ್ದ ಅಂತ ಕಥೆ ಇದೆ. ಅದರಲ್ಲಿ ಅವನಿದ್ದ ಅಲ್ಲಿ ಅಂತ, ಎಲ್ಲರೂ ಮದುವೆಯನ್ನು ಮಾಡಿದ ಅವನು ಅಂತ ಹೇಳಿಬಿಟ್ಟಿದೆ. ಹಾಗಾಗಿ ರಾಮಾಯಣಕ್ಕೂ ಇದಕ್ಕೂ ವಿರೋಧ ಬರ್ತದೆ. ಆ ವಿರೋಧ ಹೇಗೆ ಪರಿಹಾರ ಮಾಡಬೇಕು? ಭಾಗವತದಲ್ಲಿ ಕೆಲವು ಕಡೆ ವ್ಯಾಖ್ಯಾನ ಮಾಡುವಾಗ ಮಧ್ವಾಚಾರ್ಯರು ಸ್ವಪ್ನೋ ಅಂತ ಹೇಳುತ್ತಾರೆ. ಇದೆಲ್ಲ ಸ್ವಪ್ನ ಇದು ಅಂತ, ಕನಸಿದು ಅಂತ, ಕನಸು ಕಂಡದ್ದು ಅಂತ. ಯಾಕೆಂದರೆ ಈ ಕನಸು ಅನ್ನುವಂಥದ್ದು ಇದೆಯಲ್ವಾ, ಕನಸು ಏನು ವಿಚಿತ್ರ ಅಂತ ಹೇಳಿದರೆ, ಇಹೈವ ಫಲದಂ ಕರ್ಮ ಪ್ರಾರಬ್ಧಂ ಪ್ರತಿಬದ್ಧ ಚ ಫಲಂ ದದಾತಿ ಸ್ವಪ್ನೇಪಿ ಜಾಗೃತ್ ಕಾಲೇಥವಾನಗ. ಇದನ್ನು ಹೇಳುತ್ತಾರೆ. ಏನು ಅಭಿಪ್ರಾಯ? ಕನಸು ಅನ್ನುವಂಥದ್ದು ಇದೆಯಲ್ವ, ಇಹೈವ ಫಲದಂ ಕರ್ಮ, ನಾವು ಮಾಡಿದ ಏನಾದರೂ ಕರ್ಮ ಇರ್ತದಲ್ಲ, ಆ ಕರ್ಮ ಎನ್ನುವಂಥದ್ದು ನಮ್ಮ ಜೊತೆಗೇ ಬರ್ತದಂತೆ. ಕೆಲವೊಂದು ಸರ್ತಿ ಏನಾಗ್ತದೆ ಅಂದರೆ ಅತ್ಯುತ್ಕಟೈಹಿ ಪುಣ್ಯಪಾಪೈ ಇಹೈವ ಫಲಮಶ್ನುತೆ ಅಂತ. ಭಾಳ ಏನಾದರೂ ಪಾಪ ಮಾಡಿಬಿಟ್ಟ ಅಂತ ಆದರೆ ಇಲ್ಲೇ ಅದನ್ನು ಅನುಭವಿಸ್ಬಿಡ್ತಾನಂತೆ. ಇನ್ನು ನರಕಕ್ಕೆ ಹೋದ್ಮೇಲೆ ಬೇರೆ ಇರ್ತದೆ ಮತ್ತೆ.
ಅದನ್ನು ಇಲ್ಲೇ ಅನುಭವಿಸ್ಬಿಡ್ತಾನಂತೆ. ಕೊನೆ ಕಾಲದಲ್ಲಿ ಹಾಸಿಗೆ ಹಿಡಿದು ಮೈಯೆಲ್ಲ ಹುಳ ಓಡಾಡಿ ಏನೇನೋ ವಿಚಿತ್ರ ಆಗಿ ಹೋಗಿಬಿಡ್ತಾನಂತೆ. ಇಂಥ ಸ್ಥಿತಿ ಬಂದ್ಬಿಡು. ಭಾಳ ಪಾಪವನ್ನು ಮಾಡಿದರು ಅಂತಾದರೆ ಅದಕ್ಕೆ ಪಾಪ ಮಾಡುವಾಗ ಹೆದರಿಕೆ ಇರಬೇಕಂತೆ. ದೇವರಿದ್ದಾನೆ, ಅವನು ನೋಡ್ತಾನೆ ಅನ್ನುವಂಥ ಭಾವ ಇರಬೇಕು. ಅದಿಲ್ಲದೆ ಮಾಡಿದರೆ ಇಂಥ ಸ್ಥಿತಿ ಬರ್ತದೆ. ಆದ್ದರಿಂದ ಇಹೈವ ಫಲದಂ ಕರ್ಮ ಪ್ರಾರಬ್ಧಂ ಪ್ರತಿಬದ್ಧಚ ಇನ್ನು ಫಲಂ ದದಾತಿ. ಕೆಲವೊಂದು ಸರ್ತಿ ನಾವು ಮೈ ಮರೆತಿದ್ವಿ ಅಂತಾದರೆ, ದೇವರನ್ನು ಮರೆತಿದ್ವಿ ಅಂತಾದರೆ ಅವಾಗ ಏನು ಮಾಡ್ತಾನೆ ದೇವರು ಅಂದರೆ ಸೂಚನೆ ಕೊಡ್ತಾನಂತೆ. ನಿಷ್ಕರುಣಿ ಅಲ್ಲ, ಇದ್ದಕ್ಕಿದ್ದಾಗೆ ನೀನು ಪಾಪ ಮಾಡಿದಿ ಅಂತ ನಿನ್ನ ಜೀವನವನ್ನು ಸ್ಪಾಯಿಲ್ ಮಾಡಿಬಿಡೋದಿಲ್ಲ ದೇವರು. ಏನು ಮಾಡ್ತಾನೆ, ಸ್ವಲ್ಪ ಒಂದು ಸರ್ತಿ ಸೂಚನೆ ಕೊಡ್ತಾನಂತೆ. ಏನು ಸೂಚನೆ ಕೊಡ್ತಾನೆ ಅದಕ್ಕೆ ಹೇಳ್ತಾರೆ, ಇದನ್ನೇ ಮೊದಲು ಫಲಂ ದದಾತಿ ಸ್ವಪ್ನೇಪಿ ಅಂತ. ಸ್ವಪ್ನದಲ್ಲಿ ಒಂದು ಸೂಚನೆ ಕೊಡ್ತಾನೆ. ನೋಡಿ ನಿನ್ನ ಜೀವನದಲ್ಲಿ ಇಂಥ ಕಹಿ ಘಟನೆ ನಡೀತದೆ ಅಂತ ಒಂದು ಸೂಚನೆ ಕೊಡ್ತಾನೆ. ಇಷ್ಟು ಸೂಚನೆ ಕೊಡ್ತಾ ಇದ್ದಂತೆಯೇ ನಾವು ಆ ಘಟನೆಯಿಂದ ಎಚ್ಚೆತ್ಕೊಂಡ್ಬಿಡಬೇಕು. ಒಂದು ಸರ್ತಿ ಎಚ್ಚೆತ್ತು ದೇವರ ಕೆಲಸವನ್ನು ಮಾಡಿಬಿಡಬೇಕು. ಒಂದು ಸರ್ತಿ ಏನಾದರೂ ಜೀವನದಲ್ಲಿ ಒಂದು ದುಷ್ಟ ಸ್ವಪ್ನವನ್ನು ಕಂಡ್ವಿ ಅಂತ ಇಟ್ಕೊಳ್ರಿ, ಏನೋ ಕೆಟ್ಟದ್ದನ್ನು ಕಂಡಿದ್ದೇವೆ. ಆ ಕೆಟ್ಟದ್ದನ್ನು ಕಂಡಾಗ ಸ್ವಪ್ನದಲ್ಲಿ ನಮ್ಮ ಜೀವನದಲ್ಲಿ ಇಂಥದ್ದು ಎಲ್ಲಿ ನಡೀತದೋ ಅಂತ ಹೆದರಿಕೆಯಿಂದ ಆದರೂ ಕೂಡ ಒಂದು ಸರ್ತಿ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ದೇವರ ಹತ್ರಕ್ಕೋ ರಾಯರ ಹತ್ರಕ್ಕೋ ಹೋಗಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ಯಾರೋ 4 ಜನ ಬ್ರಾಹ್ಮಣರಿಗೆ ಒಂದು ದಕ್ಷಿಣೆ ಕೊಟ್ಟು, ಸ್ವಾಮಿ ನಮಗೆ ಅನುಗ್ರಹ ಮಾಡಿರಿ ಒಳ್ಳೆಯದಾಗಲಿ ಅಂತ ನಿಮ್ಮ ಬಾಯಿಂದ ಹೇಳ್ರಿ ಎಂದುಬಿಡ್ಬೇಕಷ್ಟೆ. ಬ್ರಾಹ್ಮಣರ ಬಾಯಿಂದ ಬಂತು ಅಂದರೆ ವಿಪ್ರವಾಕ್ಯೋ ಜನಾರ್ದನ ಅಂತ. ಅವ್ರ ಬಾಯಲ್ಲಿ ಏನಾದರೂ ಹೇಳಿದರೆ, ವೇದ ಮಂತ್ರ ಹೇಳೋರು ಅವರೆಲ್ಲರೂ ಕೂಡ. ಹಾಗಾಗಿ ಅವ್ರ ಬಾಯಲ್ಲಿ ಏನಾದರೂ ಒಳ್ಳೆಯ ಮಾತು ಬಂತು ಅಂತಾದರೆ ದೇವರ ಪರಮಾನುಗ್ರಹ ಮಾಡಿಬಿಡ್ತಾನಂತೆ. ಏನಾದರೂ ದೋಷಗಳಿದ್ದರೂ ಕೂಡ ಪರಿಹಾರ ಮಾಡಿಬಿಡ್ತಾನಂತ. ಅದನ್ನೆಲ್ಲ ಮಾರ್ಕಂಡೇಯರಂಥ ಋಷಿಗಳಿಗೆ ಏನಾಯಿತು, ಅವರಿಗೆ ಅಲ್ಪಾಯುಷಿಗಳು ಭಾಳ ಅಲ್ಪಾಯುಷ್ಯ, 7 ವರ್ಷ 8 ವರ್ಷಕ್ಕೆ ಸಾಯಬೇಕು. ಅಂಥ ಕಾಲದಲ್ಲಿ ಬ್ರಾಹ್ಮಣರ ಆಶೀರ್ವಾದ ಮಾಡಿದ್ರಂತೆ. ದೀರ್ಘಾಯುಷ್ಮಾನ್ ಭವ ಅಂದ್ರಷ್ಟೆ. ಬ್ರಾಹ್ಮಣರ ಮಾತಿದೆ ಅಲ್ವಾ, ಆ ಮಾತಿಗೆ ಕಟ್ಟು ಬಿದ್ದು ಯಮದೇವರು ಬಂದು ಅವನು ಪ್ರಾಣ ತೆಗಿಬೇಕು ಅಂದರೂ ಆಗಲಿಲ್ಲಂತೆ ಮಾರ್ಕಂಡೇಯರ ಮುಂದೆ. ಅಂದರೆ ಆ ಬ್ರಾಹ್ಮಣರ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಫಲಂ ದದಾತಿ ಸ್ವಪ್ನೇಪಿ. ನಾವು ದೇವರನ್ನು ಮರೆತಾಗ ಸೂಚನೆ ಕೊಡಲಿಕ್ಕೆ ಮೊದಲೊಂದು ಸರ್ತಿ ಸ್ವಪ್ನದಲ್ಲಿ ಬರ್ತಾನಂತೆ. ಏನಾದರೂ ಕಹಿ ಘಟನೆ ನಡೀತದೆ ನಿನಗೆ ಅಂತ ಸೂಚನೆ ಕೊಡ್ತಾನೆ. ಅಷ್ಟು ಕೊಟ್ಟಾಗ ಎಚ್ಚೆತ್ತುಕೊಂಡು ನಾವು ದೇವರ ಆಶೀರ್ವಾದವನ್ನು, ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದ್ವಿ ಅಂದರೆ ಉದ್ಧಾರ ಆಗಿಬಿಟ್ವಿ ಅಂತ ಅರ್ಥ. ಇಲ್ಲ ಅಂತ ಆದರೆ ಜಾಗ್ರತ್ ಕಾಲೇತ ವಾನಗ. ಜಾಗ್ರತ್ ಕಾಲ ಅಂದರೆ ನಮ್ಮ ನಿಜ ಜೀವನದಲ್ಲಿ ಆ ಘಟನೆ ನಡೆದು ಹೋಗಿಬಿಡ್ತದಂತೆ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಆದರೆ. ಅದರಿಂದಾಗಿ ಎಚ್ಚೆತ್ತುಕೊಳ್ಬೇಕು ಅಂತ. ಹಾಗೆ ಇವನಿಗೇನಾಯಿತು ಅಂದರೆ ಸ್ವಪ್ನದಲ್ಲಿ ಕಂಡಿದ್ನಲ್ಲ, ಅದಕ್ಕೆ ಎಚ್ಚೆತ್ತುಕೊಳ್ಬೇಕು ಅಂತ ಕೂಡಲೇ ಏನು ಮಾಡಿದ್ನಂತೆ, ಸಂಪ್ರಾಪ್ತೋ ದೈವಯೋಗೇನ ವಾಮದೇವಾನುಜೋ ಮುನಿ ಪ್ರಾಪ್ತಂ ಪುರೋಹಿತಂ ದೃಷ್ಟ ರಾಜ ಪೂಜಾಂ ಅಕಲ್ಪಯತ್. ಅಲ್ಲಿಗೆ ದೈವಯೋಗ, ಅವನಿಗೊಂದು ಯೋಗ ಅಂತಾರಲ್ಲ. ಕೆಲವೊಮ್ಮೆ ಜ್ಞಾನಿಗಳು ಮನೆಗೆ ಬರಬೇಕು ಅಂದ್ರೆ ಸುಮ್ಮನೆ ಬರೋದಿಲ್ಲ. ಬ್ರಾಹ್ಮಣರೆಲ್ಲ ಮನೆಗೆ ಬರಬೇಕು ಅಂದರೆ ದೇವರು ಮನೆಗೆ ಬಾ ಅಂದರೆ ಬರ್ತಾನೆ ಡೈರೆಕ್ಟಾಗಿ. ನೀವಿನ್ನು ಅಕಸ್ಮಾತ್ ಬಂದ ಅಂದರೂ ಕೂಡ ಯಾವ ನಾಟಕ ಕಂಪ್ನಿಯಿಂದ ಬಂದೀವಿ ಅಂತ ಹೊರಗೆ ಹಾಕಿಬಿಡ್ತೀವಿ ಅಷ್ಟೇ. ನಾವು ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಹಿಡ್ಕೊಂಡು ಬಂದುಬಿಟ್ರೆ ಯಾವುದೋ ನಾಟಕ ಕಂಪ್ನಿ ಇವನು ಹೋಗೋದರಿ ಅಂತ ಕಳಿಸ್ಬಿಡ್ತೀವಿ ನಾವು. ಅದಕ್ಕೆ ಏನು ಅಂದರೆ ಕಲಿಯುಗದಲ್ಲಿ ಭಗವಂತ ಸಾಕ್ಷಾತ್ತಾಗಿ ಮನೆಗೆ ಬರೋದಿಲ್ಲಂತೆ, ಡೈರೆಕ್ಟ್ ಮನೆಗೆ ಬರೋದಿಲ್ಲ. ಮತ್ತು ಹೆಂಗೆ ಬರ್ತಾನೆ ಅಂದರೆ ವಿಷ್ಣು ಬ್ರಾಹ್ಮಣ ರೂಪೇಣ ಶಶ್ವಚ್ಚರತಿ ಭೂತಲೆ ಅಂತ ಹೇಳ್ತಾರೆ. ಮನೆಗೆ ಬರೋದು ಅಂದರೆ ಬ್ರಾಹ್ಮಣ ರೂಪದಲ್ಲಿ ಬರ್ತಾನಂತೆ. ಆದ್ದರಿಂದ ಯಾರಾದರೂ ಮನೆಗೆ ಬ್ರಾಹ್ಮಣರು ಬಂದರು ಅಂದರೆ ಬೇಜಾರು ಮಾಡ್ಕೋಬಿಡ್ರಿ. ಅಯ್ಯೋ ಬಂದಲ್ಲ 10 ರೂಪಾಯಿ ದಕ್ಷಿಣೆ ಕೊಟ್ಟು ಕಳಿಸ್ಬೇಕಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದಂತೆ. ಭಗವಂತ ಬಂದ ಅಂತ ತಿಳಿಬೇಕಂತೆ. ಭಗವಂತ ಬಂದು ಯಾಕೆ ಅಂದರೆ ಬ್ರಾಹ್ಮಣ ರೂಪದಲ್ಲಿ ಬರ್ತಿರ್ತಾನಂತೆ ಪರಮಾತ್ಮ. ಆದ್ದರಿಂದ ಹಾಗೆ ಅಂತ ಅರ್ಥ. ಅದೇ ರೀತಿಯಲ್ಲಿ ದೈವಯೋಗ, ಇವನಿಂತ ಕನಸು ಕಂಡಿದ್ದಾನೆ, ಇವನ್ನ ಉದ್ಧಾರ ಮಾಡಲಿಕ್ಕೆ ಅಂತಲೇ ಅಲ್ಲಿಗೆ ಬಂದಿದ್ದಾರೆ. ಬಂದವರು ಯಾರು ಅಂತಂದರೆ ಸಂಪ್ರಾಪ್ತೋ ದೈವಯೋಗೇನ ವಾಮದೇವಾನುಜೋ ಮುನಿ. ವಾಮದೇವರ ಮಕ್ಕಳು ಶತಾನಂದ ಅಂತ. ವಾಮದೇವ ಅನ್ನುವಂಥ ಋಷಿಗಳ ಮಕ್ಕಳಂತ ಶತಾನಂದರು ಅಂತ. ಇಲ್ಲಿ ನೋಡಿದರೆ ವಾಮದೇವಾನುಜೋ ಮುನಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ಆದರೆ ರಾಮಾಯಣದಲ್ಲೆಲ್ಲ ಹೇಳಬೇಕಾದ್ರೆ ಗೌತಮಾದ ಅಹಲ್ಯಾಯಾಮ್ ಸಂಜಾತಃ ಅಂತ ಹೇಳುತ್ತಾರೆ. ಗೌತಮ ಮಹರ್ಷಿಗಳಿಗೆ ಅಹಲ್ಯಾದೇವಿಯಲ್ಲಿ ಹುಟ್ಟಿದ ಮಕ್ಕಳೇನೇ ಶತಾನಂದರು ಅಂತ ಅಲ್ಲಿ ಹೇಳಿದ್ದಾರೆ. ಏನು ಇಟ್ಕೊಳ್ಬೇಕಾಗಿ ಇಲ್ಲಿ ನೋಡಿದರೆ ವಾಮದೇವರ ಮಕ್ಕಳು ಅಂತ ಇಲ್ಲಿ ಹೇಳುತ್ತಾರೆ, ಅಲ್ಲಿ ಗೌತಮ ಮಹರ್ಷಿಗಳ ಮಕ್ಕಳು ಅಂತ ಅಲ್ಲಿ ಹೇಳಿದ್ದಾರೆ. ಏನು ಅರ್ಥ ಇದಕ್ಕೆ ಅಂದರೆ ಇದಕ್ಕೆ ಪುರಾಣ ಅಂತ ಪುರಾಣದಲ್ಲಿ ಹೀಗೆ ಹೇಳ್ತಿರ್ತಾರೆ. ಅದನ್ನು ಸರಿ ಮಾಡಿಕೊಳ್ಬೇಕು. ಅದನ್ನು ಏನರ್ಥ ಅಂದರೆ
ಇಲ್ಲಿ ವಾಮದೇವಾನುಜು ಅಂತ ಹೇಳಿದ್ದಾರೆ ಅಂತ ಅಂದ್ಕೊಂಡು ಇದು ತಪ್ಪು ಅಂತ ಕಾಟು ಹೊಡಿಲಿಕ್ಕೆ ಹೋಗಬಾರ್ದು. ಮತ್ತೆ ಇನ್ನು ಕೆಲವರು ಹೇಳಿಬಿಡ್ತಾರೆ ವಾಮದೇವ ಅಂತ ಇನ್ನೊಬ್ಬರಿದ್ದಾರೆ, ಇದು ಕಲ್ಪಭೇದ ಅಂತೆಲ್ಲ ಅಲ್ಲ. ಆಗಲೇ ಹೇಳಿದೆ ರಾಮಾಯಣದ ಕಥೆಯಲ್ಲಿ ಬರುವಂಥವ್ರಾದ್ದರಿಂದ ಹಾಗೆಲ್ಲ ಇಲ್ಲ. ಮತ್ತೇನು ಅಂದರೆ ಇಲ್ಲಿ ವಾಮದೇವ ಅಂತಂದರೆ ಗೌತಮ ಮಹರ್ಷಿಗಳು ಗೌತಮ ಮಹರ್ಷಿಗಳಿಗೆ ಇನ್ನೊಂದು ಹೆಸರು ವಾಮದೇವ ಅಂತ. ಗೌತಮ ಈ ಕೆಲವರಿಗೆಲ್ಲ ಹೇಗೆ ಅಂತಂದರೆ ಈ ಗೋತ್ರ ಒಂದಿರ್ತದೆ, ಅವ್ರ ಹೆಸರು ಒಂದಿರ್ತದೆ. ಗೋತ್ರವನ್ನೇ ಹೆಸರು ಮಾಡ್ಕೊಂಡು ಓಡಾಡೋರು ಕೆಲವರು ಇರ್ತಾರೆ. ಕೆಲವರಿಗೆ ಭಾರದ್ವಾಜ ಅಂತ ಹೆಸರಿಟ್ಕೊಂಡ್ಬಿಟ್ಟಿರ್ತಾರೆ. ಭರದ್ವಾಜ ಏನಪ್ಪ ನಿನ್ನ ಹೆಸರ ಅಂದರೆ ಅಲ್ಲ ಮತ್ತೇನು ಅಂದರೆ ನನ್ನ ಹೆಸರು ಕಿಶೋರ ಅಂತ, ನನ್ನ ಗೋತ್ರ ಭಾರದ್ವಾಜ ಅಂತ, ನನ್ನ ಪೂರ್ಣ ಹೆಸರು ಏನು ಅಂದರೆ ಕಿಶೋರ ಭಾರದ್ವಾಜ ಅಂತ ಹೆಸರು ಅಂತ ಹೇಳ್ತಿರ್ತಾರೆ. ಹಂಗಿರ್ತದೆ, ಆ ರೀತಿ ಹೇಳ್ತಿರ್ತಾರೆ. ಆದ್ದರಿಂದಾಗಿ ಅದನ್ನು ನೋಡಿ ಬರೀ ಆ ಹೆಸರು ಭಾರದ್ವಾಜ ಅಂದ ಕೂಡ ಅದೇ ಹೆಸರು ಅಂತ ಅಂದ್ಕೊಂಡ್ಬಿಡಬಾರ್ದು. ಹಾಗೆ ಈ ಗೌತಮರೇನಿದ್ದಾರಲ್ಲ, ಗೌತಮ ಋಷಿಗಳಿಗೆ ಅವರ ಹೆಸರು ಗೌತಮ ಅಲ್ಲ, ಅವರ ಹೆಸರು ನಾಮಕರಣ ಮಾಡಿದ್ದು ವಾಮದೇವ ಅಂತ. ಅವರ ಗೋತ್ರ ಯಾವುದು ಅಂದರೆ ಗೌತಮ ಗೋತ್ರ. ಹಾಗೆ ಗೌತಮ ಗೋತ್ರದವರು ಅನ್ನೋದಕ್ಕೋಸ್ಕರವಾಗಿ ಅವರನ್ನು ಗೌತಮ ಅಂತ ಕರೀತಿದ್ರು. ಈಗಲೂ ಕೂಡ ರಾಯರ ಮಠದಲ್ಲಿ ಒಂದು ಸಂಪ್ರದಾಯ ಇದೆ, ಕೆಲವ್ರನ್ನೆಲ್ಲ ಕರಿಬೇಕು ಇವರೆಲ್ಲ ಗೌತಮೀಯರು ಅಂದ್ಬಿಡ್ತಾರೆ, ಬೇರೇನು ಹೇಳಿ ಗೌತಮೀಯರು ಅಂತ ಅಂದ್ಬಿಡ್ತಾರೆ. ಅಂದರೆ ಗೌತಮ ಗೋತ್ರದವರು ಅಂತ, ಅವ್ರಿಗೆ ಗೌತಮರು ಅಂತಲೇ ಹೆಸರಿಟ್ಬಿಟ್ಟಿರ್ತಾರೆ ಅವರಿಗೆಲ್ಲ, ಹಾಗೆಲ್ಲ ಇರ್ತದೆ. ಆ ರೀತಿಯಲ್ಲಿ ಇಲ್ಲೂ ಕೂಡ ಅವರ ಹೆಸರು ವಾಮದೇವ ಅಂತ, ಆಮೇಲೆ ಅವರ ಗೋತ್ರ ಯಾವುದು ಅಂದರೆ ಗೌತಮ ಅಂತ. ಆ ಗೌತಮ ಋಷಿಗಳ ಪರಂಪರೆಯಲ್ಲಿ ಬಂದವರು ಅಂತ ಆ ಹೆಸರು ಇರ್ತದಂತೆ. ಇದೆಲ್ಲ ನಮಗೆ ಹೇಗೆ ಗೊತ್ತಾಗ್ತದೆ ಅಂದರೆ ಇದ್ರ ಬಗ್ಗೆಯೂ ಕೂಡ ಋಗ್ಭಾಷ್ಯಗಳಲ್ಲೆಲ್ಲ ಮಧ್ವಾಚಾರ್ಯರು ಕೆಲವು ಮಂತ್ರಗಳಿಗೆಲ್ಲ ಆ ಮಂತ್ರಗಳನ್ನು ಹೇಳುವಾಗ ಅದಕ್ಕೊಂದು ಋಷಿ ಛಂದಸ್ಸು ಅಂತ ಇರ್ತದೆ. ಆ ಋಷಿ ಛಂದಸ್ಸುಗಳಿಗೆಲ್ಲ ಕೆಲವು ಕಡೆಯಲ್ಲಿ ಏನೇನೋ ಇದೆ, ಅದನ್ನು ಬದಲು ಮಾಡಿ ಮಧ್ವಾಚಾರ್ಯ ಬರೆದಿದ್ದಾರೆ. ಒಂದು ಗ್ರಂಥವೇ ಇದೆ ಛಂದೋನಿಕ್ರಮಣಿಕಾ ಅಂತ. ಅಂದರೆ ಛಂದಸ್ಸುಗಳಿರ್ತಾವಲ್ಲ, ಆ ಛಂದಸ್ಸುಗಳಿಗೆ ಅನುಕ್ರಮಣಿ ಒಂದು ಯಾವ ಋಷಿ, ಇದರ ಛಂದಸ್ಸೇನು, ಇದನ್ನೆಲ್ಲ ಹೇಳಲಿಕ್ಕೆ ಅಂತಲೇ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಈ ಒಂದು ಮಂತ್ರ ಇದೆ, ಹಂಸಶುಚಿಷತ್ ಅಂತ ಒಂದು ಮಂತ್ರ. ಹಂಸಶುಚಿಷತ್ ಅನ್ನುವಂಥ ಪ್ರಸಿದ್ಧವಾದ ಮಂತ್ರ ಅದು. ಆ ಮಂತ್ರಕ್ಕೆ ಋಷಿಗಳು ಯಾರು ಅಂತ ಹೇಳುವಾಗ ಅಲ್ಲಿ ಹೇಳುತ್ತಾರೆ ಗೌತಮ ಪುತ್ರೋ ವಾಮದೇವೋ ಋಷಿ ಅಂತ ಹೇಳುತ್ತಾರೆ. ಗೌತಮ ಪುತ್ರೋ ವಾಮದೇವೋ ಋಷಿ ಅಂದರೆ ಅರ್ಥ ಏನು? ಗೌತಮ ಗೋತ್ರದಲ್ಲಿ ಬಂದಂತಹ ವಾಮದೇವರು ಋಷಿಗಳು ಅಂತ ಅರ್ಥ. ಅಂದರೆ ಅವರಿಗೆ ಗೌತಮ ಅಂತ ಇನ್ನೊಂದು ಹೆಸರು ಅಂತ ಹಾಗಿಟ್ಟುಕೊಳ್ಬೇಕು. ಆದ್ದರಿಂದ ಇಲ್ಲಿ ವಾಮದೇವಾನುಜೋ ಅಂತ ಹೇಳಿದ ಕೂಡಲೇ ಬಂದವರು ಋಷಿಗಳು ಶತಾನಂದರು ಗೌತಮರ ಮಕ್ಕಳಲ್ಲ, ವಾಮದೇವರ ಮಕ್ಕಳು ಅಂತ ಅರ್ಥ ಮಾಡಿಬಿಡಬಾರ್ದು. ಗೌತಮರಿಗೆ ಇನ್ನೊಂದು ಹೆಸರದು, ಅದು ವಾಮದೇವ ಅಂತ ಅವರ ಮಕ್ಕಳು ಅಂತ ಅರ್ಥ ಮಾಡಬೇಕಂತೆ. ಸಂಪ್ರಾಪ್ತೋ ದೈವಯೋಗೇನ ವಾಮದೇವಾನುಜೋ ಮುನಿ ಪ್ರಾಪ್ತಂ ಪುರೋಹಿತಂ ದೃಷ್ಟ ರಾಜ ಪೂಜಾಂ ಅಕಲ್ಪಯತ್. ಬಂದು ಕೂಡಲೇ ಬ್ರಾಹ್ಮಣರಿಗೆ ಅರ್ಘ್ಯಪಾದ್ಯ ಎಲ್ಲ ಕೊಟ್ಟು ಅವರನ್ನು ಕೂಡಿಸಿ ಸ್ವಾಮಿ ಬಂದದ್ದು ಭಾಗ್ಯ ಅಂತ ಶತಾನಂದರ ಹತ್ರ ಹೇಳ್ತಿದ್ದಾರೆ. ಶತಾನಂದ ಮಹಾಪ್ರಾಜ್ಞ ಕಾಗತಿ ಸ್ಯಾದಿತೋ ಮಮ ವೃದ್ಧತ್ವಾತ್ ಆತ್ಮನಶ್ಚೈವ ಪುತ್ರಾಣಾಂ ಚೈವ ಶೈಶವಾತ್ ಕನ್ಯಾಕಾರತ್ನ ಬಾಹುಲ್ಯಾತ್ ಹತಬಂಧೋರ್ಮಹಾಮುನೆ ಬಹವಃ ಶತ್ರವಃ ಸಂತಿ ರಾವಣೇಂದ್ರಜಿದಾದಯಃ. ನನಗೀಗಾಗಲೇ ಬೇಕಾದಷ್ಟು ಜನ ಶತ್ರುಗಳಿದ್ದಾರೆ. ರಾವಣ, ಇಂದ್ರಜಿತ್ತು ಮೊದಲಾದವರೆಲ್ಲ ಶತ್ರುಗಳಿದ್ದಾರೆ. ಇಂಥ ಶತ್ರುಗಳ ಮಧ್ಯದಲ್ಲಿ ಇಂಥ ಒಂದು ಕನಸು ಬೇರೆ ಕಂಡಿದ್ದೇನೆ. ಮತ್ತು ನನ್ನ ಮಕ್ಕಳಿಗೆ ಬೇರೆ ಮದುವೆ ಆಗಿಲ್ಲ. ನನ್ನ ಮಕ್ಕಳಿಗೇನು ಸಮಸ್ಯೆ ಆಗ್ತದೋ ಏನೋ ಗೊತ್ತಿಲ್ಲ. ಆದ್ದರಿಂದ ಇದರಿಂದ ನಾನು ಪಾರಾಗಬೇಕು. ತೇಭ್ಯಂ ಯುದ್ಧಂ ಕಥಂ ದಾಸ್ಯೆ. ಅವ್ರ ಜೊತೆಗೆ ಯುದ್ಧ ಆದರೂ ಹೇಗೆ ಮಾಡಲಿಕ್ಕೆ ಸಾಧ್ಯ? ರಾವಣನ ಜೊತೆಗೆ ಅಂಥ ಪರಾಕ್ರಮಿ ಅವನು, ಹಾಳಾದವನು, ಅಷ್ಟು ಸುಲಭ ಅಲ್ಲ ಅವನನ್ನು ಗೆಲ್ಲೋದು. ಅಂಥವನು ಆದ್ದರಿಂದಾಗಿ ದಿವಾನಕ್ತಂ ಸಮಾಯಾತಿ ರಾವಣಕ್ಕೇನ ಹೇತುನ. ಅವನು ಬೇರೆ ಹಗಲೆಲ್ಲ ನಮ್ಮ ಮನೆ ಮುಂದೆ ಜಾಸ್ತಿ ಓಡಾಡ್ತಿದ್ದಾನೆ, ಸೀತೆ ಮೇಲೆ ಕಣ್ಣು ಹಾಕಿದ್ದಾನೋ ಏನು ಕತ್ತೇನೋ ಅಯೋಗ್ಯ. ಆದ್ದರಿಂದ ನಜಾನೇ ಮುನಿವರ್ಯಾಹಂ ಪ್ರಜ್ಞಾಚಕ್ಷುರ್ನ ವಿದ್ಯತೆ. ನನಗೆ ಪ್ರಜ್ಞಾಚಕ್ಷು, ಪ್ರಜ್ಞಾ ಅಂತಂದರೆ ಒಳಗಿಂದ ಅಂತಃಶಕ್ತಿ ಅಂತ ಹೇಳ್ತಾರಲ್ಲ, ಒಳಗಿಂದ ಆಲೋಚನೆ ಮಾಡಿ ಯಾಕೆ ಏನು ಅಂತ ತಿಳಿದು ಅವರನ್ನು ಸರಿಯಾಗಿ ಹದ್ದುಬಸ್ತಲ್ಲಿಡೋದು ಅಂತ ಹೇಳ್ತಾರಲ್ಲ. ಅಂದರೆ ಏನಾದರೂ ಒಳಗೊಂದು ಅಂತರಂಗ ಅಂತಿರ್ತದೆ, ಹಿಂಗಾಗಿದೆ ಅಂದರೆ ಹಿಂಗಾಗಿರ್ತದೆ ಅಂತ ಯೋಚನೆ ಮಾಡಿ ಕಂಡುಹಿಡಿತದೆ ಅದು ಕೆಲವು ಪ್ರಜ್ಞಾಶಕ್ತಿ ಅಂತ. ಆದ್ದರಿಂದ ರಾವಣ ಓಡಾಡ್ತಿದ್ದಾನೆ, ನನ್ನ ಪ್ರಜ್ಞಾಶಕ್ತಿನೂ ಕೆಲಸ ಮಾಡ್ತಿಲ್ಲ, ಏನಾಗ್ತದೋ ಏನೋ ಗೊತ್ತಿಲ್ಲ. ನಿಮಿತ್ತಮೇಕಂ ಕಥಿತಂ ದ್ವಿತೀಯಂ ಪ್ರವದಾಮಿತೆ. ಈಗ ನೋಡಿದರೆ
ಇಂಥ ಒಂದು ಸ್ವಪ್ನವನ್ನು ಬೇರೆ ಕಂಡಿದ್ದೇನೆ, ಇದು ಏನು ನಿಮಿತ್ತ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸೀತಾಯಾಷ್ಟ ಸ್ವರೂಪಾಯ ಸ್ವರೂಪ ಪುರುಷಕ್ಕತಂ, ಅವಳು ಸೀತಾದೇವಿ ಅಂತಂದರೆ ಪರಮ ಸುಂದರಿ. ಅಂಥ ಸುಂದರಿಯಾದಂಥ ಹುಡುಗಿಗೆ ಒಂದು ವರನನ್ನು ತರೋದೇ ಭಾಳ ಕಷ್ಟ ನನಗೆ. ಅಂಥ ವರನ್ ಎಲ್ಲಿಂದ ಹುಡುಕೊಂಬರಲಿ, ಏನು ಮಾಡಲಿ ನಾನು? ದೀರ್ಘಾಯುಷ್ಯಶ್ಚ ಮೇ ಪುತ್ರಾಹ ಪುತ್ರಿಷ್ಟಾಪಿ ಸಭರ್ತೃಕಾಹ, ನನ್ನ ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಅಳಿಯಂದ್ರ ಜೊತೆಗೆ, ಗಂಡು ಮಕ್ಕಳು ಹೆಂಡಂದ್ರ ಜೊತೆಗೆ ದೀರ್ಘಾಯುಷ್ಯವಂತರಾಗಿ ಬದುಕಬೇಕು ಅವರೆಲ್ಲರೂ ಕೂಡ. ಅದಕ್ಕೆ ನಾನೇನು ಮಾಡಬೇಕು? ಏಕದೇಶಾಧಿಪಸ್ಯೈವ ಸ್ನುಷಾಸ್ತಾಷ್ಟ ಭವಂತು ಮೇ, ಮತ್ತು ನನ್ನ ಮಕ್ಕಳನ್ನು ಒಬ್ಬನೇ ರಾಜ ಇರಬೇಕು, ಅವನಿಗೆ 4 ಜನ ಮಕ್ಕಳಿರಬೇಕು. ಅಷ್ಟೂ ಜನರಿಗೂ ನಾನು ಹೆಣ್ಮಕ್ಳನ್ನೆಲ್ಲ ಮದುವೆ ಮಾಡಿಕೊಡ್ಬೇಕು ಒಂದೇ ಮನೆಯಲ್ಲಿ. ಯಾಕೆ ಅಂದರೆ ನಾವೇನಾದರೂ ಮನೆಯಲ್ಲಿ ವರಮಹಾಲಕ್ಷ್ಮಿ ಅಂತ ಮಾಡಿದರೆ ತವ್ರ ಮನೆಯಿಂದ ಫೋನ್ ಮಾಡಿ ಬರ್ರಿ ನಮ್ಮ ಮನೆಗೆ ಅಂತ ಹೇಳಬೇಕಾದ್ರೆ 4 ಮನೆಗೆ ಫೋನ್ ಮಾಡ್ತಾ ಕೊಡ್ಬೇಕಾಗ್ತದೆ. ಒಂದೇ ಮನೆಗೆ ಹೇಳಿಬಿಟ್ರೆ 4 ಮಂದಿ ಒಟ್ಟಿಗೆ ಬಂದುಬಿಡ್ತಾರಲ್ಲ, ಭಾಳ ಸುಲಭ. ಆದ್ದರಿಂದಾಗಿ ಹಂಗೊಂದು ವ್ಯವಸ್ಥೆ ಆಗಬೇಕು ನನಗೆ. ಅದಕ್ಕೋಸ್ಕರವಾಗಿ ನಾನು ಏನು ಮಾಡಬೇಕು ಹೇಳು ಅಂತ. ಏನು ಮಾಡಬೇಕು? ಜಾಮಾತರಷ್ಟು ಚತ್ವಾರ, ಪರಸ್ಪರ ಅಣ್ಣತಮ್ಮಂದರೆ ಇದ್ರೆ ಒಳ್ಳೆಯದು, ಜಾಮಾತರಗಳು ಅಂದರೆ ಅಳಿಯಂದರು ಈ ರೀತಿ ಇದ್ದರೆ ಒಳ್ಳೆಯದು. ಏನು ಮಾಡಬೇಕು ನಾನು? ಕೇನೋಪಾಯೇನ ವೈಭೂಯ ತದೇತತ್ ಕಾರಣಂಬದ, ಇದೆಲ್ಲ ನನಗೆ ಅನುಗ್ರಹ ಆಗಬೇಕು. ನಾನು ಕಂಡ ಸ್ವಪ್ನ ಸುಳ್ಳಾಗಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ಇದೆಲ್ಲ ನಡಿಬೇಕು ಅಂದರೆ ಏನು ಮಾಡಬೇಕು ಅಂದಾಗ ಆಗ ಇವರು ಹೇಳುತ್ತಾರೆ, ಅಸ್ತಿ ಕಷ್ಟಿದ್ವಿಶೇಷೋಸ್ಮಿನ್ ಭೂಲೋಕೆ ಭೂಮಿಪಾಲಕ ದುಹಿತುಸ್ತವ ಕಲ್ಯಾಣ ಸುಖದಂ ಶತ್ರುನಾಶನಂ ವೈಕುಂಠಗಿರಿ ಮಾಹಾತ್ಮ್ಯಂ ಸಭವಿಷ್ಯಂ ಸಹೋತ್ತರಂ ಕಲವು ತತ್ಕೀರ್ತನಂ ಪುಣ್ಯಂ ಸರ್ವದುಃಖಹರಂ ಶಿವಂ. ಎಂಥ ಅದ್ಭುತ! ಅಸ್ತಿ ಕಶ್ಚಿದ್ ವಿಶೇಷೋಸ್ಮಿನ್, ಇದೆಲ್ಲ ಪರಿಹಾರ ಆಗಬೇಕು, ಒಳ್ಳೆಯದಾಗಬೇಕು ನಿನಗೆ ಅಂತಾದರೆ, ಒಂದು ನಿನ್ನ ಮಗಳಿಗೆ ಜಾನಕಿ ದೇವಿಗೆ ಒಳ್ಳೆ ಗಂಡು ಸಿಗಬೇಕು ಅಂತಾದರೆ ಅದಕ್ಕೆ ಏನಾಗಬೇಕು ಅಂದರೆ ವೈಕುಂಠಗಿರಿ ಮಾಹಾತ್ಮ್ಯಂ ಸಭವಿಷ್ಯಂ ಸಹೋತ್ತರಂ. ವೈಕುಂಠಗಿರಿ, ಭೂಲೋಕದ ವೈಕುಂಠ ಅಂತ ಒಂದಿದೆ, ಅದು ವೆಂಕಟಾಚಲ ಪರ್ವತ ಅಂತ ಹೇಳುತ್ತಾರೆ. ಆ ಪರ್ವತದ ಮಹಿಮೆಯನ್ನು ಕೇಳಬೇಕು, ವೆಂಕಟಾಚಲದ ಮಹಿಮೆಯನ್ನು ಕೇಳಬೇಕು. ಅಲ್ಲಿ ಇದ್ದಂಥ ಶ್ರೀನಿವಾಸನ ಮಹಿಮೆ ಕೇಳಬೇಕು. ಆ ಶ್ರೀನಿವಾಸನ ಮಹಿಮೆ ಇದನ್ನೆಲ್ಲ ಶ್ರವಣ ಮಾಡಿದ್ರಿ ಅಂತಾದರೆ ಬಹಳ ದೊಡ್ಡ ಅನುಗ್ರಹ ಆಗ್ತದೆ, ದೊಡ್ಡ ಅನುಗ್ರಹ. ಏನು ಕೇಳ್ತಿ ಅದು ಆಗ್ತದೆ. ನಿನ್ನ ಮಗಳಿಗೆ ಮೊದಲನೇದಾಗಿ ಸೀತೆಗೆ ಒಳ್ಳೆ ಗಂಡು ಸಿಗಬೇಕು ಅಂತ ಆದರೆ ಅದಕ್ಕೆ ಶ್ರೀನಿವಾಸ ಕಲ್ಯಾಣವನ್ನು ಶ್ರವಣ ಮಾಡಿಬಿಟ್ಟು ಒಳ್ಳೆ ಗಂಡು ಸಿಗ್ತಾನೆ. ಅದಕ್ಕೆ ನೋಡ್ರಿ, ಶ್ರೀನಿವಾಸ ಕಲ್ಯಾಣ ಕೇಳಿದ್ದಕ್ಕೆ ಸೀತೆಗೆ ಸಿಕ್ಕಂಥ ಗಂಡು ಎಂಥವನು ಅಂದರೆ ರಾಮನಂಥ ಗಂಡು ಸಿಕ್ತ, ರಾಮನಂಥ ಗಂಡು. ಅದಕ್ಕೆ ಇದನ್ನು ನೋಡಿ ಜಾಂಬವಂತ ಯೋಚನೆ, ಎಂಥ ಗಂಡವನು ಅಂದರೆ ಸೀತೆಗೋಸ್ಕರವಾಗಿ ಇಷ್ಟು ತ್ಯಾಗ ಮಾಡಿದ್ದಾನೆ ಅಂದರೆ ರಾಮ. ಬೇರೆ ಯಾರಾದರೂ ಆಗಿದ್ದರೆ ಯಾರೋ ಹೊತ್ಕೊಂಡು ಹೋದ್ರೆ ಹೆಂಡ್ತೀನಿ, ಅಯ್ಯೋ ಹೋದ್ರೆ ಹೋಯ್ತು ಇನ್ನೊಂದು ಕಟ್ಕೊತೀನಿ ಅಂತಿದ್ರೋ ಏನು. ಆದರೆ ರಾಮ ಎಂಥ ವ್ಯಕ್ತಿತ್ವ ರಾಮನದ್ದು ಅಂತಂದರೆ ಆ ಮಾತಾಡಲಿಲ್ಲ. ನನ್ನ ಹೆಂಡತಿ ನನ್ನ ನಂಬಿ ಬಂದವಳು ಇವಳು ಅಂತ ರಾವಣನನ್ನು ಕೊಂದು ಹೆಂಡತಿಯನ್ನು ಕರ್ಕೊಂಬಂದಂತೆ. ಇದನ್ನೆಲ್ಲ ನೋಡಿದ ಜಾಂಬವಂತ ಅಂದುಕೊಳ್ತಾನೆ, ಎಲ್ಲ ರಾಮ ಹೆಂಡತಿನ ಎಷ್ಟು ಪ್ರೀತಿಸ್ತೀಯಲ್ಲೋ ನೀನು, ಎಷ್ಟು ಪ್ರೀತಿ ಇಟ್ಟಿದ್ದೀಯಲ್ಲೋ, ಸಿಗೋದಾದರೆ ಜಗತ್ತಿನಲ್ಲಿ ನಿನ್ನಂಥ ಅಳಿಯ ಸಿಗಬೇಕು ನೋಡು ಅಂತ ಯೋಚನೆ ಮಾಡಿದ್ನಂತೆ. ನಿನ್ನಂಥ ಅಳಿಯಬೇಕು. ಅದಕ್ಕೆ ಆ ಜಾಂಬವಂತ ಅವನಿಗೆ ಆಗಲೇ ಮೋಕ್ಷ ಸಿಕ್ಕಿತ್ತು, ಹೋಗ್ಬಿಡ್ಬೋದಿತ್ತು, ಸಮಾಯಾತ ಅಂದಾಗ ಜಾಂಬವಂತ ಹೇಳಿದ್ನಂತೆ, ರಾಮ ಏನಾದರೂ ಮಾಡಿ ಒಂದು ಮಗಳನ್ನು ಹಡಿತೀನೋ ನಾನು, ಆ ಮಗಳನ್ನು ನಿನಗೆ ಕೊಟ್ಟು ಕನ್ಯಾದಾನ ಮಾಡಿ ನಿನ್ನಂಥ ಅಳಿಯ ನನಗೂ ಇದ್ದಾನೆ ಅಂತ ಹೇಳ್ಕೊಂಡು ಬದುಕ್ತೀನಿ ನಾನು ಅಂದಂತೆ. ಅದಕ್ಕೆ ಅವನು ಹೇಳಿದ, ರಾಮ ಈಗ ನಾನು ಏಕಪತ್ನಿ ವ್ರತಸ್ಥ ಹಾಗೆಲ್ಲ ಮಾಡ್ಕೊಳ್ಳೋದಿಲ್ಲ ಅಂದ. ಅದಕ್ಕೆ ಪರವಾಗಿಲ್ಲ, ಮುಂದೆ ಯಾವಾಗಾದರೂ ಬಂದಾಗಲಾದರೂ ನಿನಗೆ ಕೊಡ್ತೀನಿ ಅಂದ. ಆಮೇಲೆ ಕೃಷ್ಣಾವತಾರದಲ್ಲಿ ಭಗವಂತ ಬಂದಾಗ ಆಗ ಜಾಂಬವತಿ ಅಂತ ಒಬ್ಬ ಮಗಳನ್ನು ಹಡೆದಿರ್ತಾನೆ ಈ ಕರಡಿ, ಇವನು ಜಾಂಬವಂತ. ಆ ಜಾಂಬವತಿಯನ್ನು ಕನ್ಯಾದಾನ ಮಾಡಿ ಈಗ ನಾನು ಧನ್ಯನಾದೆ, ನಿನ್ನಂಥ ಅಳಿಯ ನನಗೆ ಸಿಕ್ಕ ಅಂತ ಹೋದನಂತ ಆಮೇಲೆ ಮೋಕ್ಷಕ್ಕೆ. ಅಂದರೆ ಆ ರಾಮನಂಥ ಒಬ್ಬ ಗಂಡ ಅಂದರೆ ಅಂಥ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ ಸೀತೆಗೆ ಅಂದರೆ ಯಾವ ಅನುಗ್ರಹದಿಂದ ಅಂದರೆ ಶ್ರೀನಿವಾಸ ಕಲ್ಯಾಣವನ್ನು ಶ್ರವಣ ಮಾಡಿದ್ರಿಂದಾಗಿ ಆ ಜನಕ ಮಹಾರಾಜನಿಗೆ ಅಂಥ ಅಳಿಯ ಸಿಕ್ಕನಂತೆ. ಅಂದರೆ ಶ್ರೀನಿವಾಸ ಕಲ್ಯಾಣ. ಅದಕ್ಕೆ ಮದುವೆ ಆಗಬೇಕಾದ್ರೆ ಮನೆಯಲ್ಲೆಲ್ಲ ಇರ್ತದೆ, ಏನು ಬೇಗ ಮದುವೆ ಆಗೋದಿಲ್ಲ. ಹೆಣ್ಣು ಮಕ್ಕಳು ಇರ್ತಾರೆ, ಗಂಡು ಮಕ್ಕಳು ಇರ್ತಾರೆ. ಅಯ್ಯೋ ಹುಡುಗಿನ ಹುಡುಕ್ತಿದ್ದೀವಿ, ಎಲ್ಲ ಚೆನ್ನಾಗೇ ಇರ್ತದೆ, ದೇವರು ಕೊಟ್ಟಿರ್ತಾನೆ ಪಾಪ. ಆದರೆ ಕಾಲಕ್ಕೆ ಸರಿಯಾಗಿ ಕಂಕಣ ಭಾಗ್ಯ ಕೂಡಬೇಕಲ್ಲ, ಅದು ಕೂಡ್ತಾ ಇರೋದಿಲ್ಲ. ಅದಕ್ಕೇನಾಗಿರ್ತದೆ ಅಂದರೆ ಎಲ್ಲೋ ಒಂದು ಸಣ್ಣ ದೇವತಾ ಕಾರ್ಯವನ್ನು ಮರೆತಿರ್ತೀವಿ ನಾವು. ಆ ದೇವತಾ ಕಾರ್ಯ ಮಾಡಿಬಿಟ್ವಿ ಅಂದರೆ ಆ ವಿಘ್ನ ಪರಿಹಾರ ಆಗಿಬಿಡ್ತದಂತೆ, ಬೇಗ ಒಳ್ಳೆ ವರ ಸಿಕ್ಕಿಬಿಡ್ತಾನಂತೆ.
ಹಾಗೆ ಆ ಒಳ್ಳೆ ವರ ಸಿಗಬೇಕು ಅಂತಾದರೆ ಅದಕ್ಕೆ ಶ್ರೀನಿವಾಸ ಕಲ್ಯಾಣವನ್ನು ಶ್ರವಣ ಮಾಡಬೇಕು ಅಂತ ಶ್ರವಣ ಮಾಡಿದರೆ ಅನುಗ್ರಹ ಆಗ್ತದಂತೆ. ಆ ದೃಷ್ಟಿಯಿಂದಾಗಿ ಇವನಿಗೆ ಆ ಶ್ರೀನಿವಾಸ ಕಲ್ಯಾಣವನ್ನು, ಇದು ಬರೀ ಒಂದು ಮದುವೆ ಅಲ್ಲ ಇಲ್ಲಿ ಇರೋದು, ಒಂದು ಮದುವೆ ಅಲ್ಲ, ಮತ್ತೇನು ಅಂತಂದರೆ ಅನೇಕ ಮದುವೆಗಳು ಸೇರಿದ್ದಾವೆ ಇದರಲ್ಲಿ. ಇಲ್ಲಿ ಏನಾಗಿತ್ತು ಅಂತಂದರೆ ಶತಾನಂದರು ಬಂದರು ಇಲ್ಲಿಗೆ. ಶತಾನಂದರು ಬಂದಾಗ ಶತಾನಂದರಿಗೇನಾಯಿತು ಅಂತಂದರೆ ಈ ಶ್ರೀನಿವಾಸನ ಕಲ್ಯಾಣ ಹೇಳೋದ್ರ ಮೂಲಕವಾಗಿ ಸೀತೆಗೆ ರಾಮ ಸಿಗುವಂತೆ ವ್ಯವಸ್ಥೆಯನ್ನು ಮಾಡಿ ಅನುಗ್ರಹ ಮಾಡಿ, ಇದೊಂದು ಅನುಗ್ರಹ ಜನಕ ಮಹಾರಾಜನಿಗೆ. ಇದಷ್ಟೇ ಅಲ್ಲ, ಇದು ಜನಕ ಮಹಾರಾಜ ತಾನೊಂದು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಶ್ರೀನಿವಾಸ ಕಲ್ಯಾಣ ಕೇಳಿದ್ದು. ಆದರೆ ಶತಾನಂದರು ಕೂಡ ಇದೇ ಕಾಲದಲ್ಲಿ ಶ್ರೀನಿವಾಸ ಕಲ್ಯಾಣ ಹೇಳಿದ್ರಲ್ಲ. ಯಾಕೆ ಅಂತಂದರೆ ಅವ್ರಿಗೂ ಒಂದು ಕಲ್ಯಾಣ ಆಗಬೇಕಿತ್ತಂತೆ ಶತಾನಂದರಿಗೆ. ಅವರಿಗೆ ಅಂದ್ರೇನು, ಅವ್ರಿಗೊಂದು ಮದುವೆ ಅಲ್ಲ, ಮತ್ತೇನು ಅಂತಂದರೆ ಅವ್ರಿಗೇನಾಗಿತ್ತು ಅಂದರೆ ಅವ್ರ ಅಪ್ಪ ಅಮ್ಮ ಇದ್ರಲ್ಲ, ಅವ್ರ ಅಪ್ಪ ಅಮ್ಮ ಇಬ್ಬರು ಕೂಡ ದೂರ ಆಗಿಬಿಟ್ಟಿದ್ರಂತೆ. ಯಾರು? ಅಹಲ್ಯೆ ಮತ್ತು ಗೌತಮರು. ಅಹಲ್ಯೆ ಕಲ್ಲಾಗಿ ಕೂತಿದ್ಲು, ಈ ಕಡೆಯಿಂದ ಇವನು ಋಷಿಗಳು ಆಶ್ರಮದಲ್ಲಿದ್ದರು, ಇಬ್ಬರು ದೂರ ಆಗಿಬಿಟ್ಟಿದ್ರು. ಅದಕ್ಕೆ ನಮ್ಮಪ್ಪ ಅಮ್ಮನನ್ನು ಕೂಡ ಮತ್ತೆ ಕಲ್ಯಾಣ ಮಾಡಿಸಿ ಒಂದು ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಶ್ರೀನಿವಾಸ ಕಲ್ಯಾಣ ಹೇಳಿದ್ರಂತೆ. ಅದರಿಂದ ಏನಾಯಿತು, ಇವರಿಲ್ಲಿ ಶ್ರೀನಿವಾಸ ಕಲ್ಯಾಣ ಹೇಳಲಿಕ್ಕೆ ಶುರು ಮಾಡಿದಾಗಲೇ ರಾಮದೇವರಲ್ಲಿ ಹೋಗಬೇಕಾದ್ರೆ ಅವ್ರ ಪಾದಸ್ಪರ್ಶ ಆಗಿ ಕಲ್ಲು ಹೆಣ್ಣಾಯಿತು, ಅವರಿಬ್ಬರು ಒಂದಾದರಂತೆ. ಇವರು ಶ್ರೀನಿವಾಸ ಕಲ್ಯಾಣ ಹೇಳಿದರೆ ಮಹಿಮೆ ಅದು. ಅವರಿಬ್ಬರು ಮದುವೆ ಆಯಿತು, ಅಪ್ಪ ಅಮ್ಮನ ಮದುವೆ ಆಯಿತು. ಆ ಕಲ್ಯಾಣ ಹೇಳಿದ್ದಕ್ಕೆ ಶತಾನಂದರಿಗೆ ಬೇಕಾದ ಮದುವೆ ಅವರಿಗೆ ಆಯಿತು. ಆಮೇಲೆ ಹೇಳಿಸಿದ್ದಕ್ಕೆ ಜನಕ ಮಹಾರಾಜನಿಗೇನಾಯಿತು ಅಂದರೆ ಅವ್ರ ಮಗಳಿಗೆ ಮದುವೆ ಆಯಿತು, ರಾಮನ ಜೊತೆಗೆ ಮದುವೆ ಆಯ್ತಂತೆ. ಇಷ್ಟೆಲ್ಲ ಆಯ್ತಲ್ಲ, ಇದ್ರ ಜೊತೆಗೆ ಇನ್ನೊಂದೇನು ಅಂದರೆ ಭಗವಂತನು ಇದರಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾನೆ. ಏನು? ಈ ಅಹಲ್ಯೆಯನ್ನು ಕನ್ಯೆ ಮಾಡಿ ಸುಮ್ಮನೆ ಅಲ್ಲೇ ಬಿಡಲಿಲ್ಲ, ಮತ್ತೇನು ಮಾಡಿದ? ಗೌತಮರ ತನಕ ಕರ್ಕೊಂಡು ಹೋಗಿ ಸುಯೋಜಯ ಮಾಸಸ ಗೌತಮೇನ, ಗೌತಮರ ಜೊತೆಗೆ ವಿವಾಹ ಮಾಡಿಸಿದ್ನಂತೆ ರಾಮ. ಇದು ಮಾಡಿಸಿದ್ನಲ್ಲ ಭಗವಂತ, ಏನು ಪ್ರಯೋಜನ ಅಂತಂದರೆ, ನೀವು ನಿಮ್ಮ ಜೀವನದಲ್ಲಿ ಯಾರಾದರೂ ಒಂದು ಒಳ್ಳೆ ಕನ್ಯೆ ಇದ್ದಾಗ ಆ ಕನ್ಯೆಯನ್ನು ಒಳ್ಳೆ ಜಾಗಕ್ಕೆ ತಲುಪಿಸಿದ್ರೆ ಅಂದರೆ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆ ಕನ್ಯೆ ಸಿಗ್ತಾಳೆ ಜನ್ಮಾಂತರಕ್ಕೆ ಅನ್ನೋದನ್ನು ತಿಳಿಸ್ಲಿಕ್ಕೆ. ಅದಕ್ಕೆ ಈ ಅಹಲ್ಯೆಯನ್ನು ಗೌತಮರಿಗೆ ಸೇರಿಸಿದ್ರಿಂದ ರಾಮನಿಗೆ ಸೀತೆ ಎನ್ನುವಂಥ ಒಳ್ಳೆ ಕನ್ಯೆ ಸಿಕ್ಕಳಂತೆ ಭಗವಂತನಿಗೆ. ಅಂದರೆ ಕನ್ಯಾದಾನವನ್ನು ಮಾಡಿಸಿದ್ರು ಅದಕ್ಕೂ ಒಂದು ಪುಣ್ಯ ಇದೆ ಅಂತ ಹೇಳ್ತಾನೆ ಭಗವಂತ. ಎಷ್ಟೋ ಜನ ಇವತ್ತು ಕನ್ಯೆ ಕೊಡ್ತಿದ್ದಾರೆ ಅಂದರೆ ಅಯ್ಯೋ ಅವ್ರಿಗೆ ಯಾಕ್ರಿ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಅನ್ನೋರು ಕಲ್ಲು ಹಾಕೋರೇ ಇರ್ತಾರೆ ಎಷ್ಟೋ ಮಂದಿ. ಆದರೆ ಕಲ್ಲು ಹಾಕಬೇಡ್ರಿ, ಒಳ್ಳೆ ಕೆಲಸಕ್ಕೆ ಯಾವಾಗಲೂ ಕೂಡ ಸಾಥ್ ಕೊಡ್ರಿ ಅಂತ ಹೇಳ್ತಾನೆ ಭಗವಂತ. ಒಳ್ಳೆ ಕೆಲಸ ಮಾಡಿರಿ ಯಾವಾಗಲೂ ಕೂಡ, ಈ ಒಳ್ಳೆ ಕೆಲಸಕ್ಕೆ ಒಂದು ಪುಣ್ಯ ಇರ್ತದೆ ಅಂತ ಆ ಪುಣ್ಯವನ್ನು ಹೇಳುತ್ತಾರೆ. ಆದ್ದರಿಂದ ಒಂದು ಶ್ರೀನಿವಾಸ ಕಲ್ಯಾಣ ಎಷ್ಟೆಲ್ಲ ಅದರ ಹಿನ್ನೆಲೆ ಇದೆ ಆ ಶ್ರೀನಿವಾಸ ಕಲ್ಯಾಣಕ್ಕೆ. ಹೀಗೆ ಮತ್ತಷ್ಟೇ ಅಲ್ಲ, ಧನಕಾಮಸ್ಯ ಧನದಂ, ಇದು ಬರೀ ನಾವು ವಿವಾಹಕ್ಕೋಸ್ಕರ ಅಲ್ಲ, ಇಲ್ಲ ನಮಗೆ ಸಂಪತ್ತಿಲ್ಲ ಅಂತಂದರೆ ಶ್ರೀನಿವಾಸ ಕಲ್ಯಾಣ ಶ್ರವಣ ಮಾಡಿ. ಧನಕಾಮಸ್ಯ ಧನದಂ, ನಿಮಗೆ ಧನ ಬೇಕು ಸಂಪತ್ತು ಬೇಕು ಅಂತ ಬಯಸಿದರೆ ಸಂಪತ್ತು ಕೊಡ್ತದಂತೆ. ಇಲ್ಲ ಮಕ್ಕಳಾಗಿಲ್ಲ, ಮದುವೆ ಆಗಿದೆ ಮಕ್ಕಳಾಗಿಲ್ಲ ಅಂದರೆ ಮಕ್ಕಳು ಬೇಕು ಅಂದರೆ ಪುತ್ರ ಕಾಮಸ್ಯ ಪುತ್ರದಂ, ಇಲ್ಲ ಎಲ್ಲ ಚೆನ್ನಾಗಿದೆ ಏನೋ ಹಾಳಾದ ರೋಗ ಬಂದು ಕೂತಿದೆ, ರೋಗ ಹೋಗ್ತಾ ಇಲ್ಲ ನಮಗೆ ಅಂದರೆ ರೋಗಾರ್ಥಸ್ಯ ಚ ರೋಗಗ್ನಂ, ರೋಗಗಳು ಕೂಡ ಪರಿಹಾರ ಮಾಡುತ್ತದಂತೆ, ರೋಗವನ್ನು ಪರಿಹಾರ ಮಾಡುತ್ತದೆ. ಅಂಥ ದಿವ್ಯವಾಗಿರುವಂಥದ್ದು ಶ್ರೀನಿವಾಸ ಕಲ್ಯಾಣ. ಇಲ್ಲ ನಮಗೆಲ್ಲ ಇದೆ, ಜ್ಞಾನ ಬೇಕು, ಜ್ಞಾನಿಗಳೇ ಇದ್ದೀವಿ ನಾವು, ಆದರೂ ಇನ್ನೂ ಬೇಕು ಅಂದರೆ ಜ್ಞಾನಿನಾಂ ಜ್ಞಾನ ಸಾಧನಂ, ಈ ಜ್ಞಾನಿಗಳಿಗೆ ಇನ್ನೂ ಹೆಚ್ಚಿನ ಜ್ಞಾನ ಸಾಧನೆಯನ್ನು ಮಾಡಿಸ್ತದಂತೆ. ಇದು ಇನ್ನೇನು ಹೇಳಬೇಕು ನಿಮಗೆ, ಈ ಸತ್ಯಲೋಕದ ಈಶ್ವರ ಅಂದರೆ ಬ್ರಹ್ಮದೇವರಿದ್ದಾರಲ್ಲ, ಬ್ರಹ್ಮದೇವರು ಕೂಡ ವಾಯು ಪದವಿ ಆದ ನಂತರ ಬ್ರಹ್ಮ ಪದವಿಗೆ ಹೋಗ್ತಾರಂತವ್ರು. ವಾಯು ಪದವಿಯಿಂದ ಬ್ರಹ್ಮ ಪದವಿಗೆ ಹೋಗಬೇಕಾದ್ರೆ ಆ ಬ್ರಹ್ಮ ಪದವಿಯಲ್ಲಿ ಗಟ್ಟಿ ಕೂಡಬೇಕು ಅಂತಾದರೆ ಒಂದು ಸರ್ತಿ ಶ್ರೀನಿವಾಸ ಕಲ್ಯಾಣ ಶ್ರವಣ ಮಾಡೇ ಹೋಗ್ತಾರಂತವರು. ಹಾಗಾಗಿ ಅಂಥದ್ದು ಯಚ್ಛ್ರುತ್ವ ಸರ್ವಲೋಕೇಶು ಬ್ರಹ್ಮ ಪದಂ ಗತಃ. ಇನ್ನು ರುದ್ರದೇವರೇನು ಮಾಡಿದ್ರಂತೆ, ಈ ಸಮುದ್ರ ಮಥನದ ಪ್ರಸಂಗ, ಆ ಸಮುದ್ರ ಮಥನದ ಪ್ರಸಂಗದಲ್ಲಿ ನಾನೂ ವಿಷ ಕುಡಿತೇನೆ ಅಂತ ಕುಡಿದುಬಿಟ್ರು ಅವರು. ಕುಡಿದಾಗ ಕಂಠದ ತನಕ ಹೋಯಿತು, ಒಳಗಿಳಿಸ್ಲಿಕ್ಕಾಗಲಿಲ್ಲ ಅವರಿಗೆ, ಸುಸ್ತಾಗಿ ಹೋಯಿತು, ಕಂಠದಲ್ಲೇ ನಿಲ್ಲಿಸಿಬಿಟ್ರು. ಆಗಲೇ ಅವ್ರ ಕಂಠ ಎಲ್ಲ ನೀಲಿ ಆಯಿತು, ನೀಲಕಂಠ ಅಂತ ಕರೆದ್ರು ಅವ್ರನ್ನ. ವಿಷ ಅಲ್ಲೇ ನಿಂತ್ಕೊಂಡಿತ್ತು, ಆದ್ದರಿಂದ ವಿಷಕಂಠ ಅಂತಲೂ ಕರೆದ್ರು ಅವ್ರನ್ನ. ಏನು ಮಾಡಬೇಕು, ಭಾಳ ತಲೆಬಿಸಿ ಆಯಿತಂತವರಿಗೆ, ಏನು ಮಾಡಿದರೂ ಕಡಿಮೆ ಆಗ್ತಿಲ್ಲ. ದೇವರನ್ನು ಕೇಳಿದ, ದೇವರೇ ನನ್ನ ತಲೆ ಬಿಸಿ ಕಡಿಮೆ ಮಾಡು ಅಂತ. ಆಗ ಗಂಗೆಯನ್ನು ತಂದು ಅವ್ರ ತಲೆ ಮೇಲೆ ಹಾಕಿದ್ರಂತೆ. ಆಗ ಗಂಗಾಧರ ಅಂತ ಹೆಸರು ರುದ್ರದೇವರಿಗೆ. ಗಂಗಾಧರ ಆದರು, ಇನ್ನೂ ತಂಪಾಗ್ತಿಲ್ಲ ಅಂದರು.
ಆಮೇಲೆ ಈ ಅಷ್ಟಮಿ ಚಂದ್ರನನ್ನು ತಂದು ತಲೆ ಮೇಲಿಟ್ರಂತೆ. ಆಗ ಚಂದ್ರಶೇಖರ ಅಂತ ಹೆಸರು ಬಂತವರಿಗೆ. ಆದರೂ ತಲೆಬಿಸಿ ಕಡಿಮೆ ಆಗಲಿಲ್ಲ. ಕಡೆಗೆ ಯಾರು ಹೇಳಿದ್ರಂತೆ, ಎಲ್ಲ ತಲೆಬಿಸಿ ಕಡಿಮೆ ಆಗಬೇಕು ಜೀವನದಲ್ಲಿ ಅಂತ ಆದರೆ ಒಂದು ಸರ್ತಿ ಶ್ರೀನಿವಾಸ ಕಲ್ಯಾಣ ಶ್ರವಣ ಮಾಡಿರಿ ಅಂದ್ರಂತೆ. ಆ ವಿಷಬಾಧೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಶ್ರೀನಿವಾಸ ಕಲ್ಯಾಣವನ್ನು ಶ್ರವಣ ಮಾಡಿದ ಮೇಲೆ ಅವರ ವಿಷಬಾಧೆಯೆಲ್ಲ ಹೊರಟೋಯ್ತು ಅಂತ ಹೇಳುತ್ತಾರೆ. ನೀಲಕಂಠಸ್ತು ಯಚ್ಛ್ರುತ್ವ ನಿರ್ವಿಷ ಸುಖಮಾಪ್ತವಾನ್. ಇದನ್ನು ಕೂಡ ಇನ್ನು ಇವನೇನಿದ್ದಾನೆ ಇಂದ್ರ ಅನೇಕ ಬಾರಿ ಸ್ವರ್ಗದಿಂದ ಕೆಳಗೆ ಬಿದ್ದಿದ್ದಾನೆ. ಅನೇಕ ಬಾರಿ ಅವನು ಸ್ವರ್ಗದಿಂದ ಕೆಳಗೆ ಬಿದ್ದಾಗಲಿಲ್ಲ, ಮತ್ತೆ ಅವನು ಮೇಲೆ ಹೋದ್ನಲ್ಲ. ಬರೀ ಸಮುದ್ರ ಮಥನ ಮಾಡಿ ಅಮೃತ ಕುಡಿದ ಮೇಲೆ ಹೋದದ್ದಲ್ಲ. ಮತ್ತೇನು ಅಂದರೆ ಈ ಸಮುದ್ರ ಮಥನ ಮಾಡಿ ಅಮೃತ ಕುಡಿಯೋ ಯೋಗ ಬಂದದ್ದೇನೆ, ಅವರಿಗೆ ಸ್ವರ್ಗ ಸಿಗೋ ಯೋಗ ಬಂದದ್ದೇ ಶ್ರೀನಿವಾಸ ಕಲ್ಯಾಣದ ಶ್ರವಣದಿಂದ ಅಂತ ಹೇಳ್ತಾರೆ. ಇವರೆಲ್ಲರೂ ಕೂಡ ಶ್ರೀನಿವಾಸ ಕಲ್ಯಾಣ ವಜ್ರೀನಾಕ ಪದಂ ಪ್ರಾಪ್ತೋ ಯತ್ಕಥಾ ಶ್ರವಣಾದರಾತ್ ಪದಾನ್ಯ ಪುರ್ಲೋಕಪಾಲ ಯತ್ಕಥಾ ಶ್ರವಣೇನ ವೈ ಕಿಮುಕ್ತೇನ ವಿಶೇಷೇಣ ತದನಂತ ಫಲಂ ಶೃಣು. ಏನು ಜಾಸ್ತಿ ಏನು ಹೇಳಲಿ ನಾನು ಅಂತಾರೆ ಶತಾನಂದರು. ಇನ್ನೇನು ಹೆಚ್ಚು ಹೇಳ್ತಾ ಹೋಗಲಿ, ಇದಕ್ಕೆ ಅನಂತವಾದ ಫಲ ಇದೆ ಇದಕ್ಕೆ ಅಂತ. ಅನಂತ ಫಲ, ಬಹಳ ಫಲಗಳಿದ್ದಾವೆ ಇದಕ್ಕೆ. ಇತ್ಯುಕ್ತೋ ಮುನಿನಾಥೇನ ಜನಕೋ ವಾಕ್ಯಮಬ್ರವೀತ್. ಇಷ್ಟು ಈ ಕಥೆಯನ್ನೆಲ್ಲ ಇಷ್ಟು ಮಹಿಮೆ ಇದೆ ಇದಕ್ಕೆ ಅಂತ ಹೇಳಿದಾಗ ಆಗ ಆ ಜನಕ ಮಹಾರಾಜ ಕೇಳುತ್ತಾನೆ, ಸ್ವಾಮಿ ವದ ವೈಕುಂಠ ಮಾಹಾತ್ಮ್ಯಂ ಕಲವು ತಚ್ಚರಿತಂ ಕಥಂ. ಈ ವೈಕುಂಠ ಮಹಿಮೆಯನ್ನು ಹೇಳ್ರಿ ನನಗೆ, ನಾನು ಧನ್ಯನಾಗ್ತೇನೆ, ಅದರ ಬಗ್ಗೆ ತಿಳಿಸಿರಿ ನಮಗೆ ಅಂತ ಕೇಳಿದರು. ಶತಾನಂದರು ಹೇಳುತ್ತಾರೆ, ಇದು ಬರೀ ಒಂದು ಯುಗದ ಇತಿಹಾಸ ಅಲ್ಲ, 4 ಯುಗದ ಇತಿಹಾಸ ಇದೆ ಈ ಪರ್ವತಕ್ಕೆ ಅಂತ ಹೇಳುತ್ತಾರೆ. 4 ಯುಗದ ಇತಿಹಾಸ ಏನು? ಕೃತೆ ವೃಷಾದ್ರಿಂ ವಕ್ಷ್ಯಂತಿ ತ್ರೇತಾಯಾಮಂಜನಾಚಲಂ ದ್ವಾಪರೇ ಶೇಷಶೈಲೇತಿ ಕಲವು ಶ್ರೀ ವೆಂಕಟಾಚಲಂ. ಇದು ಕೃತಯುಗದಲ್ಲಿ ಇದಕ್ಕೆ ವೃಷಭಾದ್ರಿ ಅಂತ ಹೆಸರಂತೆ. ಇನ್ನು ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಂತ ಹೆಸರು, ದ್ವಾಪರ ಯುಗದಲ್ಲಿ ಶೇಷಾದ್ರಿ ಅಂತ ಹೆಸರು, ಇದಕ್ಕೆ ಕಲಿಯುಗದಲ್ಲಿ ವೆಂಕಟಾದ್ರಿ ಅಂತ ಹೆಸರು ಅಂತ ಹೇಳ್ತಾರೆ. ಆ ಒಂದೊಂದು ಹೆಸರು ಬರಲಿಕ್ಕೂ ಒಂದೊಂದು ಇತಿಹಾಸ ಇದೆ ಅಂತ ಹೇಳ್ತಾರೆ. ಆ ಇತಿಹಾಸವನ್ನು ಶ್ರವಣ ಮಾಡಿದರೂ ಸಾಕು, ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತದಂತೆ. ಅಂಥ ದಿವ್ಯವಾದ ಚರಿತ್ರೆ ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಬರುತ್ತದೆ. ಅದು ಏನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳುತ್ತಾ ಕೃಷ್ಣಾರ್ಪಣ.